ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮದೇವ ಸರ್ವಕಾರೇಶು ಸರ್ವದ. ತಾಯಿ ನಿಮಿಷಾಂಬ ಮಾತೆಗೆ ಪೂಜಿಸೋ ನಮ್ಮ ಸೋಮವಂಶ ಆರ್ಯ ಕ್ಷತ್ರಿಯ ಚಿತ್ರಗಾರ ಸಮಾಜದವರ ಹುಬ್ಳಿ ಧಾರವಾಡ ಮಹಾನಗರದಾಗ ಯಾವಾಗಿಂತ ನೆಲೆಸ್ಯಾಳ, ಏನವ್ರ ವಿಶೇಷ ಅದೆಲ್ಲ ತಿಳ್ಕೊಳ್ಳೋ ಈ ವಿಡಿಯೋ ಒಳಗೆ. ನಮ್ಮ ಸೋಮವಂಶ ಆರ್ಯ ಕ್ಷತ್ರಿಯ ಸಮಾಜದ ಕುಲದೇವಿ ಶ್ರೀ ನಿಮಿಷಾಂಬ ಮಾತಾಡಿ ಮತ್ತು ನಮ್ಮ ಆದಿಗುರು ಶಂಕರಾಚಾರ್ಯ. ನಮಸ್ಕಾರ, ನಾನು ಗಣೇಶ್ ಪೋಣಾರ್ಕರ್ ಅಂತೇಳಿ ಸೋಮವಂಶ ಆರ್ಯ ಕ್ಷತ್ರಿಯ ಚಿತ್ರಗಾರ ಸಮಾಜದ ಅಧ್ಯಕ್ಷರಾಗಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ಅದು ಚಿತ್ರಗಾರ ಸಮಾಜ ಅಂತಂದರೆ ನಾವು ತಲಾತಲಾಂತರದಿಂದ ಬಂದಿರೋದು ಇದು ಉದ್ಯೋಗ ನಮ್ಮದು. ನಾವು ವಂಶ ಪರಂಪರೆ ಮಾಡುವ ಉದ್ಯೋಗ ಇದು. ಗಣಪತಿ ಮಾಡೋದಂದ್ರೆ ನಮ್ಮದು ಒಂದು ಕಲೆಯನ್ನು ತೋರಿಸ್ಲಿ ಅಂಥೇಳಿ ನಾವು ತೋರಿಸ್ತಾನೆ ಇದ್ದೀವಿ. ಮೊದಲಿಂದ ನಮ್ಮ ಅಜ್ಜಾರ ಕಾಲದಿಂದ ಮುತ್ತಾಜ ಕಾಲದಿಂದ ನಾವು ಮಾಡ್ತಾನೆ ಇದ್ದೀವಿ ಇದು ಉದ್ಯೋಗ. ಈ ನಾವು ಉದ್ಯೋಗವಾಗಿ ನಾವು ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಉದ್ಯೋಗ ಅಂದ್ರೆ 12 ತಿಂಗಳು ನಾವು ಈ ಉದ್ಯೋಗ ಮಾಡ್ತಾ ಇದ್ದೀವಿ. ಯಾಕಂದರೆ ಇದರಿಂದ ನಮ್ಗೆ ಸ್ವಲ್ಪ ಅನುಕೂಲವೂ ಆಗಿದೆ. ಈ ನಮ್ಮ ಸಮಾಜದಲ್ಲಿ ಚಿತ್ರಗಾರ ಸಮಾಜದ ಇದು ಗಣಪತಿ ಮಾಡೋದಂದರೆ ಭಾಳ ಶ್ರೇಷ್ಠ ಗಣಪತಿ ಇದು. ನಾವು ಆ ಥರ ಮಾಡ್ತಾ ಇದ್ದೀವಿ. ಸಾಕಷ್ಟು ನಮ್ಮಲ್ಲಿ ಗಣಪತಿ ಏನು ತೊಗೋತಾರಲ್ಲ, ಅದು ಗಣಪತಿ ತೊಗೊಂಡಾಗಿಂದ ಸುಟ್ಟು ಸಾಕಷ್ಟು ಜನ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಅವ್ರ ಬೈಕೆಗಳು ಎಲ್ಲ ತೀರುತ್ತಾವೆ. ಅವ್ರು ಏನು ಹೇಳ್ತಾರೋ ಅದೆಲ್ಲ ಬೈಕೆಗಳು. ಅದಕ್ಕೆ ಅಂತಾರೆ ಅವರು ಗಣಪತಿ ಮೊದಲಿಂದ ಗಣಪತಿ ಮಾಡೋರು ಅವ್ರ ಮನೆಯಾಗಿಂದ ತೊಗೊಂಡ್ಬರ್ಬೇಕು, ಚಿತ್ರಗಾರ ಸಮಾಜದಾಗಿಂದ ತೊಗೊಂಡ್ಬರ್ಬೇಕು. ಇದೇ ರೀತಿ ನಮ್ಮದು ಸಮಾಜ ಮುಂದುವರಿಲಿ. ಮತ್ತು ಅಲ್ಲದೆ ಸಮಾಜದ ಮೂರ್ತಿಗಾರರು ಏನದಾರಲ್ಲ, ಚಿತ್ರಗಾರ ಸಮಾಜದ ಮೂರ್ತಿ ಅವ್ರ ಕಡೆನ ತೊಗೋರಿ ಗಣಪತಿ ಮಾಡೋ ಮೂರ್ತಿ. ಪೋಣಾರ್ಕರ್ ಅಂತ ಹಂಗಲ್ಲ, ಚಿತ್ರಗಾರ ಅವರು ಯಾರು ಅದಾರ ಅವ್ರ ಕಡೆ ನೀವು ಎಲ್ಲಾದರೂ ತೊಗೊಳ್ರಿ. ಚಿತ್ರಗಾರ ಸಮಾಜದ ಅವ್ರ ಕಡೆ ಗಣಪತಿ ಮಾಡಿದ್ದನ್ನು ತೊಗೊಳ್ರಿ. ನಿಮ್ಮ ಬೈಕ್ ಏನು ಅದಾವೆಲ್ಲ ಅವೆಲ್ಲ ತೀರ್ತಾವೆ. ನೀವು ನಿಮ್ಮ ಅನಿಸಿಕೆಗಳು ಎಲ್ಲನೂ ನೀವು ಏನು ಕೇಳ್ತೀರಿ ಅದೆಲ್ಲ ಸಿಗ್ತೈತೆ. ಈ ಇದ್ರಾಗ ಅನ್ಯ ಜಾತಿಯವರು ಸಹಿತ ಅದರದ ಗಂಧನೂ ಗೊತ್ತಿರಂಗಿಲ್ಲ, ಯಾವುದು ಏನಾಗಿದೆ ಅಂಥೇಳಿ. ಮುರಿದಿದ್ದ ಗಣಪತಿ ಹೆಂಗೈತಿ ಹಂಗೆ ಇಟ್ಟು ಹೋಗ್ಬಿಡ್ತಾರೆ. ಅವರು ತೊಗೊಂಬಂದು ಮಾರಾಟ ಮಾಡ್ತಾರೆ. ಅದು ಎಲ್ಲೈತಿ ಗಣಪತಿ ಎಲ್ಲಿ ಮಾರಾಟ ಮಾಡ್ತಾರಲ್ಲ ಅಲ್ಲೇ ಇಟ್ಟು ಹೋಗ್ಬಿಡ್ತಾರೆ. ಅದರದ್ದು ಏನೂ ಗೊತ್ತಿರಂಗಿಲ್ಲ. ಬರೀ ಫೈದೆ ಸಿಕ್ಕರೆ ಸಾಕು, 4 ದುಡ್ಡು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಂಥವ್ರ ಕಡೆ ತೊಗೋಕೆ ಹೋಗ್ಬೇಡ್ರಿ. ಪರಸ್ಥಳದಿಂದ ಬಂದವ್ರ ಕಡೆಯಿಂದ ಯಾವುದೂ ರೀತಿಯಿಂದ ಗಣಪತಿ ವ್ಯವಹಾರ ಮಾಡೋಕ್ಕೆ ಹೋಗ್ಬೇಡ್ರಿ. ನಮ್ಮ ಮೊದಲಿಂದ ಗಣಪತಿ ಯಾರು ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ತೊಗೊಳ್ರಿ. ಚಿತ್ರಗಾರ ಸಮಾಜದವ್ರ ಕಡೆಯಿಂದ ತೊಗೊಳ್ರಿ ಗಣಪತಿ ಅಂತೇಳಿ ನಾವು ವಿನಂತಿ ಮಾಡ್ತೇನೆ. ವಿಷ್ಣು ದೇವ್ರೆ ಲಕ್ಷ್ಮೀ ದೇವಿ ಮತ್ತು ಸರಸ್ವತಿ ದೇವಿಗೆ ವರದಾನ ಕೊಟ್ಟಿದ್ರೆ ಏನಪ್ಪ ಅಂತಂದ್ರೆ, ಲಕ್ಷ್ಮೀ ದೇವಿಗೆ ನೀ ಯಾರ ಕಡೆ ಆದರೂ ಹೋಗು, ಎಷ್ಟಾದರೂ ಕೊಡು ಅವರಿಗೆ, ಬಟ್ ನನಗೆ ಯಾವಾಗ ಬೇಕು ನಾ ಅವ್ರ ಕಡೆ ಅಂತ ವಾಪಸ್ ಕಿತ್ಕೊಂತೀನಿ ಅಂತ ಹೇಳಿ. ಸರಸ್ವತಿ ದೇವಿಗೆ ಏನು ವರದಾನ ಕೊಟ್ರಪ್ಪ ಅಂತಂದ್ರೆ, ನೀ ಯಾರಿಗಾದ್ರೂ ಎಷ್ಟಾದರೂ ಒಲಿದ್ರು ನಾ ಏನು ಮಾಡಿದ್ರು ಆ ವಿದ್ಯೆನ ಕಸ್ಕೊಳಕ್ ಆಗೋದಿಲ್ಲ ಅಂತ ಹೇಳಿದ್ರು ವಿಷ್ಣು. ಅದಕ್ಕೆ ಯಾವುದೇ ಕಲೆ ಅಥವಾ ವಿದ್ಯೆಗೆ ನಾವು ಬೆಲೆ ಕಟ್ಟಕ್ಕೆ ಆಗಂಗಿಲ್ರಿ. ಅವ್ರ ಸಮಾಜದಾಗಿರೋ ಹಲವಾರು ಮನೆಗಳಿಗೆ ಯಾರ್ಯಾರು ಗಣಪತಿ ಮಾಡ್ತಾರೆ ಎಲ್ಲರ ಮನೆಗೂ ಆಲ್ಮೋಸ್ಟ್ ವಿಸಿಟ್ ಮಾಡೇವಿ. ಇಲ್ಲೇನು ಗಣಪತಿ ಮಾಡತ್ತಾರಲ್ರಿ, ಈ ಗಣಪತಿ ವಿಶೇಷತೆ ಏನಪ್ಪ ಅಂತಂದ್ರೆ ಕಾನ್ಸೆಪ್ಚುವಲ್ ಗಣಪತಿ. ಎವ್ರಿ ಇಯರ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಥೀಮ್ ಇಟ್ಕೊಂಡು ಗಣಪತಿ ಮಾಡಿಕೊಡ್ತಾರೆ. ಇವ್ರ ಕಡೆ ಸಿಗುವಂಥ ಎಲ್ಲ ಗಣಪತಿನೂ ಮಣ್ಣಿನ ಗಣಪತಿ ಮಾತ್ರ ರೀ, ಎಲ್ಲ ಇಕೋ ಫ್ರೆಂಡ್ಲಿ ಗಣಪತಿ ಅಷ್ಟೇ. ಇದ್ರ ಬಗ್ಗೆ ಏನು ಹೇಳೋರು ಗೋವಿಂದ ಮುರುಗಡವ್ರು ಅದನ್ನು ಕೇಳೋಣ ಅಂತ ಬರ್ರಿ. ನಮಸ್ತೆ ಕರ್ಕಿ. ಹಾಯ್ ನಮಸ್ತೆ ಕರ. ಈಗ ನಮ್ಮ ಮೂಲತಃ ಸೋಮವಂಶ ಆರ್ಯ ಚಿತ್ರಗಾರ ಸಮಾಜದಲ್ಲಿ ಗಣಪತಿ ನಾವು ಈಗ ಏನಿಲ್ಲ ಅಂದ್ರೆ 100-150 ವರ್ಷ ಮೇಲಿಂದ ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದುವರೆಗೆ ಬರೀ ಪೂರ್ಣ ನಾವು ಮಣ್ಣಿಂದ ಮಾಡ್ತೇವೆ, ಪ್ಲಾಸ್ಟರ್ ಮಿಷನ್ ಯಾವುದು ಮಾಡೋದಿಲ್ಲ. ಆಮೇಲೆ ನಮ್ಮಲ್ಲೆಲ್ಲ ಹಳೆ ಕಸ್ಟಮರ್ ಇದ್ದಾರೆ. ಈಗೀಗ ಏನಾಗ್ಬಿಟ್ಟಾದ್ರೆ ಎಲ್ಲ ತಂದು ಮಾಡೋದು, ಕೊಲ್ಲಾಪುರದ ಮಾಡೋದು ಎಲ್ಲ ಬೇರೆ ಬೇರೆ ತಂದು ಮಾಡ್ತಾ ಇರೋದ್ರಿಂದ ಭಾಳ ಅದ್ರ ಬಗ್ಗೆ ವ್ಯಾಪಾರನೂ ಮಾಡ್ತಾ ಬಿದ್ದಿದೆ. ಆಮೇಲೆ ಮಣ್ಣು ಸಿಗ್ತಾ ಇಲ್ಲ. ಈ ಮಣ್ಣು ಏನಾಗ್ಬಿಟ್ಟಿದ್ದು ನಮ್ಮ ಇಲ್ಲೆಲ್ಲ ಗುಡಿಯಾಳ ಕಡೆ ಅಲ್ಲಿ ತರ್ತಿದ್ವಿ, ಕೆಂಪಗೇರಿ ಕಡೆಯಿಂದ. ಈಗ ಅದು ಮಣ್ಣು ಸಿಗ್ತಾ ಇಲ್ಲ. ಸರ್ಕಾರದಿಂದ ನಮ್ಗೆ ಯಾವುದು ಸೌಲಭ್ಯನೂ ಕೂಡ ಇಲ್ಲ. ಈಗ ನೋಡಿರಿ, ಇದು ಗಣಪತಿ ನೋಡಿರಿ, ಇವರು 150 ವರ್ಷದಿಂದ ನಮ್ಮ ಕಡೆ ಗಣಪತಿ ಮಾಡಿಸ್ತಾರೆ. ಇವರು ಪ್ರತಿ ವರ್ಷ ಒಂದು ಬೇರೆ ಬೇರೆ ಕಂಟೆಂಟ್ ಇರುತ್ತೆ. ಎಲ್ಲ 9 ಮೂರ್ತಿ ಬರ್ತಾವೆ ಆಜುಬಾಜು ಗಣಪತಿ ನೋಡೋಕೆ ಬರ್ತೈತೆ. ಈ ವರ್ಷ ಇದು ವಿಠ್ಠಲದ ವಾರ್ಕರಿ ಬಂದಿದೆ.
ಒಂದ್ಸಲ ಮೋದಿಯವ್ರದ್ದು, ಆಮೇಲೆ ಇವರು ಸಿದ್ದರಾಮಯ್ಯ, ಕುಮಾರಸ್ವಾಮಿ ಎಲ್ಲ ಪಕ್ಷದವ್ರು ಸೇರಿಸಿ ಒಂದು ಗಣಪತಿ ಮಾಡಿದ್ವಿ. ಪ್ರತಿ ವರ್ಷ ಒಂದು ಬೇರೆ ಬೇರೆ ವಿಭಿನ್ನವಾಗಿ ಮಾಡ್ತಾರೆ. ಶಾಂತರಾಯಪ್ಪ ಅಂತ ಸ್ಟಾಂಪ್ ಬಿಲ್ಡರ್ ನಮ್ಮಲ್ಲಿ ಎಲ್ಲ ಹಳೆ ಕಸ್ಟಮರ್ ಇದೀವಿ. ಸಿದ್ದರಾಮಯ್ಯ ಮಠಕ್ಕೂ ಕೂಡ ನಾವು ಫ್ರೀ ಕೊಡ್ತೀವಿ ಗಣಪತಿ. ಆಮೇಲೆ ಬಾಳಮೋಜಿ ಕೊಂಡಿರೋದು, ಆಮೇಲೆ ಶಿರೋಳ ಫ್ಯಾಮಿಲಿ, ದೊಡ್ಡ ದೊಡ್ಡ ಫ್ಯಾಮಿಲಿ, ದೇಸಾಯಿ ಫ್ಯಾಮಿಲಿ, ರಾಜಾ ದೇಸಾಯಿ ಅವರು, ಈಗ ನಮ್ಗೆಲ್ಲ ಹಳೆ ಕಸ್ಟಮರ್ ಅವರು ಎಲ್ಲ ನಾವು ಗಣಪತಿ ಬರೀ ನಮ್ಮಲ್ಲಿ ಸೇಲ್ ಕಡಿಮೆ ರೀ, ಎಲ್ಲ ಖಾಯಂ ಕಸ್ಟಮರ್ ಅಷ್ಟೇ ಮಾಡ್ತೀವಿ ಗಣಪತಿ. ಕೇಳಿದ್ರಲ್ಲ, 100-150 ವರ್ಷದಿಂದ ಮಾಡ್ಕೊಂಡು ಬಂದಿರೋ ವಿದ್ಯೆ. ಅವ್ರ ಮುತ್ತಾತ, ಅವ್ರ ತಾತ ಎಲ್ಲ ಮಾಡ್ತಿದ್ರಂತ, ಅವರು ಮಾಡ್ತಾರೆ. ಈ ವಿಡಿಯೋ ಮಾಡೋ ಮುಂದೆ ಸಿದ್ದಾವ ಮಠದಕ್ಕೆ ಹೋಗೋ ಗಣಪತಿನೂ ಇವ್ರ ಕಡೆಯಿಂದನೇ ಹೋಗ್ತದೆ ಅನ್ನೋದು ತಿಳಿದು ಬಂತ. ಇಷ್ಟು ಮುದ್ದಾದ ಪ್ಯೂರ್ ಮಣ್ಣಿಂದಲೇ ಮಾಡಿರೋವಂಥ ಗಣಪತಿ ನೋಡಿ ಮನಸ್ಸು ತುಂಬಿ ಬಂತ. ಗಣಪತಿ ಎಷ್ಟು ಚಂದ ಅದಾವ ಅಂತೇಳಿ ನಾವು ಹೇಳೋಕೆ ಅವ್ರ ಕಸ್ಟಮರ್ ಹೇಳಿದ್ರೆ ಭಾಳ ಚಲೋ ಅನಿಸ್ತೈತಿ. ಅವ್ರ ಕಡೆನೇ ಕೇಳಂಬರ್ರಿ. ನಮಸ್ಕಾರ, ನನ್ನ ಹೆಸರು ಹರ್ಷ ಶಿರೋಳ್ ಅಂತಂದೇಳಿ, ಸಾಕಿನ್ ಹುಬ್ಳಿ. ನಾವು ಕೇಶಾಪುರದಲ್ಲಿ ಇರ್ತೀವಿ. ಫಸ್ಟ್ ಎಲ್ಲ ನಾವು ಇಲ್ಲಿ ಹಿರೇಪೇಟದಲ್ಲಿದ್ವಿ. ಇವರು ಚಿತ್ರಗಾರ ಸಮಾಜದಿಂದ ನಾವು ಗಣಪತಿ ವರ್ಷ ನಾವು ಇಲ್ಲಿಂದೇ ತೊಗೊಂಡು ಹೋಗ್ತೀವಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಮನೆಯಲ್ಲಿ. ನಮ್ಮದು ಇದು ಸೆಕೆಂಡ್ ಜನ್ರೇಷನ್. ನಮ್ಮ ತಂದೆಯವರ ಕಾಲದಿಂದ ಏನಿದೆಯಲ್ಲ ನಾವು ಮುರುಗೋಡವ್ರ ಕಡೆಗೆ ತೊಗೊತೇವೆ. ಅಂದರೆ ಶ್ರೇಷ್ಠ, ಯಾಕಂದರೆ ಚಿತ್ರಕಲಾ ಅವ್ರಿಗೆ ಗೊತ್ತಿರುತ್ತೆ, ಒಂದು ಭಾವನೆ ಆಯಿತು, ಅದ್ರ ಒಳಗಡೆ ಭಕ್ತಿ ಹೇಗೆ ತುಂಬಬೇಕು ಅಂತ ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ. ಅವ್ರು ತುಂಬ್ತಾ ಬಂದಿದ್ದಾರೆ. ಅದರಿಂದ ನಮಗೂ ಚೆನ್ನಾಗಾಗಿದೆ. ನಮ್ಮ ಮಿಡ್ಲು ಅವ್ರದ್ದು ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಅವಾಗ ಆದಾಗ ನಾವು ಸುತ್ತ ಎಲ್ಲ ಹುಬ್ಳಿ ಕಡೆಗೂ ಹುಡುಕಿದಾಗ ಏನಿದೆಯಲ್ಲ, ಇವ್ರಂಥದ್ದು ನಮಗೆ ಕಲಾ ಇದ್ದಿದ್ದು ಗಣಪತಿ ಆಯಿತು, ಆಮೇಲೆ ಶ್ರೇಷ್ಠ ನಮ್ಗೆ ಅನಿಸಿದೆ ಇದರಲ್ಲಿ. ಹಾಗಾಗಿ ಇವ್ರದ್ದು ಮನೆಯಲ್ಲಿ ಘಟನೆ ಆಗಿದ್ದಕ್ಕೆ ನಮಗೆ ಮನಸ್ಸಿಗೆ ಭಾಳ ಆಯಿತು. ಆಮೇಲೆ ಇವ್ರಿಗೆಲ್ಲ ಹೇಳಿದ ಮೇಲೆ ಅವರು ಒಂದು ಹಚ್ ಕೊಡ್ತಿದ್ದೀವಿ ಬೇರೆಯವ್ರ ಕಡೆಗೆ. ನಮ್ಮ ಕಡೆ ಕಾಯಂ ಇವರಿದ್ದಾರೆ, ಎಲ್ಲರದು ಪ್ರತಿಯೊಬ್ಬರದು ಮನೆಯಲ್ಲಿ ಇದೇ ಸಮಸ್ಯೆ ಆಗಿದೆ ಅಂತಂದು ಹೇಳಿ ಅವರೇ ಸಜೆಷನ್ ಕೊಟ್ಟು ಇವ್ರು ಹಚ್ ಕೊಟ್ಟು ಇವರು ಕಸಿನ್ಸ್ ಕಡೆಗಿಂದ ಮಾಡಿಸಿ ನಾವು ಅಲ್ಲಿಂದ ತೊಗೊಂಡು ಹೋದ್ವಿ. ಈ ಥರ ಎಲ್ಲ ಇದೆ. ಇದು ಪರಂಪರೆಲಿಂತ ಬಂದಿದ್ದು. ಇವರು ಕಲೆ ಆಯಿತು, ಆಮೇಲೆ ಇವರು ಮಾಡೋ ವಿಧಾನ ಆಯಿತು, ಭಾಳ ಚೆನ್ನಾಗಿರುತ್ತೆ. ನಾವಾದರೂ ಏನಿದೆಯಲ್ಲ ನಮ್ಮ ತಲಾಂತರಲಿಂತ ನಾವು ಇಲ್ಲೇ ಮೂರ್ತಿ ತೊಗೊಂಡು ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಮನೆಯಲ್ಲಿ. ನಮಗೆ ಭಾಳ ಚಲೋ ಆಗಿದೆ, ಭಾಳ ಶ್ರೇಷ್ಠ ಇದೆ. ಕೇಳಿದ್ರಲ್ಲ, ಹಂಗೆ ನಾವು ಮುಂದೆ ಹೋದ್ವಿ ಬಾಲಕೃಷ್ಣ ಸರ್ ಕಡೆ. ನಮ್ಮ ಸುದರ್ಶನ್ ಅವ್ರ ತಂದೆ. ಸುದರ್ಶನ್ ಅವ್ರ ಯಾರಂತ ಹೇಳಿ ನಾನು ಇನ್ಸ್ಟಾಗ್ರಾಮ್ ವಿಡಿಯೋ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ. ಈಗ ನಾವು ಚಿತ್ರಗಾರ ಸಮಾಜ ವತಿಯಿಂದ ನಾವು ಗಣಪತಿ ನಮ್ಮ ಮೂಲ ತಿರಿದ ನಮ್ಮ ತಂದೆಯರಾತು, ನಮ್ಮ ಅಜ್ಜ ಆರತು, ನಮ್ಮ ಹಿರಿಯರೆಲ್ಲ ಪೂರ್ತಿ ಗಣಪತಿ ಮಾಡ್ಕೊಂಡು ಬಂದವರೆಲ್ಲರೂ. ಈಗಿನ ಕಾಲಮಾನ ಪ್ರಕಾರ ಈಗ ಗಣಪತಿ ಮಾಡೋಪ್ಪ ಅಂತ ಹೇಳಿದ್ರೆ ಜನರು ಏನು ಮಾಡ್ತಾ ಇದಾರೆ, ಹೊರಗಡೆಯಿಂದ ಗಣಪತಿ ತರೋದು ಮಾಡೋದು ಮಾಡ್ತಾ ಇದಾರೆ. ಈ ನಮ್ಮ ಜನಾಂಗದವರು ನಾವು ಕೈಲಿ ಗಣಪತಿ ಮಾಡ್ತೀವಿ ಅಂತ ಕೆಲಸ. ಈಗ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಗಣಪತಿ, ಈ ಗಣಪತಿ ನಾವು ಮಾಡೋಪ್ಪ ಅಂದ್ರೆ ಸುಮಾರು ಒಂದು 1200 ರೂಪಾಯಿ 1500 ರೂಪಾಯಿ ಬಿದ್ದರೆ ನಮಗೆ ಗಣಪತಿ ನಮ್ಗೆ ವರ್ಕೌಟ್ ಆಗ್ತದೆ. ಈ ಗಣಪತಿ ಏನು ಮಾಡ್ತಾವ ಜನ ಬಂದು 200 ಕೊಡೇನ್ರಿ 300 ಕೊಡಿ ಅಂತ. ನಾವು ಕೈಲಿ ಮಾಡಿ ಗಣಪತಿ 200-300 ರೂಪಾಯಿ ಕೊಡೋಪ್ಪ ಅಂದ್ರೆ ನಮಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಪ್ರತಿನಿತ್ಯ ನಾವು ದುಡಿಲಿಕ್ಕೆ ಎಲ್ಲರೂ ಹೋದ್ರಿಪ್ಪ ಅಂದ್ರೆ ಎಂತ ಕಮ್ಮಿ 1000 ರೂಪಾಯಿ ಪಗಾರ ಕೊಡ್ತಾರೆ. ಈ 1000 ರೂಪಾಯಿ ಕೊಡುವಂಥ ಪಗಾರ ಆಗಿದ್ದಪ್ಪ ದೃಶ್ಯತೆ ನಾವು ಇದು ಮಾಡ್ಕೊಂಡು 6 ತಿಂಗಳು ಮನೆಗೆ ಹೆಂಡ್ರು ಮಕ್ಕಳು ಮನಿ ಬಾರಿ ಎಲ್ಲ ಇಟ್ಕೊಂಡು ಬಣ್ಣದ ಖರ್ಚು ಎಲ್ಲ ಹಾಕಿ ಮಾಡೋಪ್ಪ ಅಂತ ಹೇಳಿದ್ರೆ ಭಾಳ ತ್ರಾಸ ಅದ. ಆದರೆ ಈ ಹೊರಗಿನ ಜನ ಏನು ಮಾಡ್ತಾ ಇದಾರೆ ಅಂತ, ಈಗ ರೆಡಿಮೇಡ್ ಗಣಪತಿ ಕೊಣ್ಣೂರ ಗಣಪತಿ ಸಿಗ್ತಾಪ, ಕೊಣ್ಣೂರು ಗಣಪತಿ ತರೋನು ಮಾರ್ಬಿಡೋನು. ಅದು ಯಾವ ಜಾತಿಯವರು ಏನು ಎಂತೂ ಅದಕ್ಕೆ ಸಂಬಂಧ ಇಲ್ಲ. ಈ ಜನರು ಏನು ಮಾಡ್ತಾರೆ, ಯಾರು ಮಾಡ್ತಾರಂತಲ್ಲ, ಗಣಪತಿ ರೇಟ್ ಎಲ್ಲಿ ಕಮ್ಮಿ ಸಿಗ್ತೈತಿ ಆ ಕಮ್ಮಿ ಸಿಗೋದ್ರೆ ಗಣಪತಿ ತೊಗೊಳೋಣಪ್ಪ. ಗಣಪತಿ ಭಾಳ ಸೊಂಡೆ ಐತಿಲ್ಲ ಗಣಪತಿ ಅನ್ನುವಂತ ಇದೆ. ಈ ಕಲಾಕಾರಿಗೆ ಬೆಲೆನೇ ಇಲ್ಲಂಗೆ ಆಗ್ಬಿಟ್ಟದ. ಕಲಾಕಾರಪ್ಪ ಅಂತ ಎಲ್ಲಿ ಈ ಗೌರ್ಮೆಂಟ್ಲಿಂದ ಫೆಸಿಲಿಟಿ ಇಲ್ಲ ನಮ್ಗೆ. ಈಗ ಗೌರ್ಮೆಂಟ್ದವ್ರಿಗೆ ವಿಶ್ವಕರ್ಮದವ್ರಿಗೆ ಒಂದು PM ಮೋದಿ ಮಾಡೋ ವಿಶ್ವಕರ್ಮದವ್ರಿಗೆ ಇದ್ರೆ ಲೋನ್ ಕೊಡ್ತೀವಿ ಅದು ಕೊಡ್ತೀವಿ ಅಂತ ಮಾಡಿದ್ರೆ, ನಮ್ಮ ಚಿತ್ರಗಾರ ಸಮಾಜದವ್ರಿಗೆ ಏನು ಕೊಟ್ಟರು ಏನು ಮಾಡಿದ್ರು ಎಲ್ಲಿ ಏನಿಲ್ಲ. ಎಷ್ಟೋ ಎಲ್ಲೇ ಹೋಗ್ಲಿ ಆಫೀಸರ್ಗೆ ಹೋಗಿ ಕೆಳಗೆ ಹೋಗ್ಲಿ, ಇಲ್ರಿ ಕೊಡೋಣ್ರಿ ಮಾಡೋಣ್ರಿ ಬಿಡೋಣ್ರಿ, ಬ್ಯಾಂಕ್ ಹೋದಪ್ಪ ಬ್ಯಾಂಕ್ನಾಗ ಲೋನ್ ಸಿಗಂಗಿಲ್ಲ. ಇಂಥ ವ್ಯವಹಾರದ ಹೊತ್ತಿನಾಗ ನಮ್ಮ ಸಮಾಜ ಭಾಳ ತ್ರಾಸಿದೆ. ಈ ಗೌರ್ಮೆಂಟ್ದವ್ರಿಗೆ ಏನಾದರೂ ಸ್ವಲ್ಪ ಚಿತ್ರಗಾರ ಸಮಾಜ ಈ ಕಲಾವಿದರು ಅಂತ ಕೊತ್ತು ಹಿಡ್ದು ಅವ್ರಿಗೆ ಏನಾದರೂ ಆ ಪೆನ್ಷನ್ದಾಗಲಿ ಅಥವಾ ನಮಗೆ ದುಡಿಲಿಕ್ಕೆ ಏನಾದರೂ ಒಂದು ಹೊರಗಡೆಯಿಂದ ಈಗ ನಮ್ಗೆ ಮಣ್ಣು ಸಿಗಂಗಿಲ್ಲ, ಬಣ್ಣು ಸಿಗಂಗಿಲ್ಲ, ಎಲ್ಲ ಥರ ಹೊರಗಡೆಯಿಂದ ಮಾಡಪ್ಪ ಅಂತ ಹೇಳಿದ್ರೆ ಭಾಳ ಸಮಸ್ಯೆ ಇದೆ. ಅದು ದಯವಿಟ್ಟು ಮಣ್ಣಿನ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಕಲಾವಿದರಿಗೆ ಎಲ್ಲ ಪ್ರೋತ್ಸಾಹ ಕೊಡಬೇಕು. ಅಂದರೆ ಎಲ್ಲ ನಾವು ಏನಾದರೂ ನಾವು ಗಣಪತಿ ಮುಂದೆ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಪ್ಪ ಅಂತ ಹೇಳಿದ್ರೆ ನಾವು ರೆಡಿಮೇಡ್ ಗಣಪತಿ ತರೋದು ಮಾಡೋದು ಈ ವ್ಯವಹಾರ ಆಗ್ತದೆ. ಆದ್ರೆ ದಯವಿಟ್ಟು ಯಾರೋ ಗೌರ್ಮೆಂಟ್ದಾಗ ಯಾರೋ ಈ ವಿಷಯ ಕೇಳಿದ್ರಪ್ಪ ಅಂತ ಹೇಳಿದ್ರೆ ನಮ್ಮ ಚಿತ್ರಗಾರ ಸಮಾಜದವ್ರಿಗೆ ದಯವಿಟ್ಟು ಏನಾದರೂ ಹೆಲ್ಪ್ ಮಾಡೋದಪ್ಪ ಅಂತ ಹೇಳಿದ್ರೆ ದಯವಿಟ್ಟು ಮಾಡ್ರಿ. ಮಾಡಬೇಕಂದ್ರೆ ನಾನು ನೀವು ಕಳ್ಕಳಿ ಮಾಡ್ಬೇಕಂತಲ್ಲ, ದಯವಿಟ್ಟು ಮಾಡಬೇಕಂತ ಕಳ್ಕಳಿಯಿಂದ ನೀವು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಹಿರಿಯರ ಜೊತೆ ಮಾತಾಡಿದ್ರೆ ಭಾಳಷ್ಟು ನಾಲೆಜ್ ಸಿಗ್ತೈತ್ರಿ. ಇವ್ರ ಜೊತೆ ಕೂತ್ಕೊಂಡು ಭಾಳಷ್ಟು ಇನ್ಫಾರ್ಮೇಶನ್ ಸಿಕ್ತೆ. ಆ್ಯಂಡ್ ಅವ್ರು ಹೇಳತ್ತಿದ್ದ ಪ್ರಾಬ್ಲಮ್ಮು ಜೆನ್ಯೂನ್ ಅನ್ನಿಸ್ತೆ.
ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳಕ್ಕೆ ನಾವು ಇನ್ನೊಂದೆರಡು ಕಡೆ ಹೋದ್ವಿ. ಅದ್ರೊಳಗೆ ನಮ್ಮ ರಿತೇಶ್ ಕಾಂಬ್ಳೆ ಅವ್ರ ಮನೆಯೂ ಬರ್ತೈತ್ರಿ. ರಿತೇಶ್ ಕಾಂಬ್ಳೆ ಯಾರು, ಅವ್ರದ್ದು ಆರ್ಟ್ ವರ್ಕ್ ಏನು, ಅವ್ರ ಕಡೆ ಏನಂತ ತಿಳ್ಕೊಳ್ಳೋಣ ಬರ್ರಿ. ನಮಸ್ಕಾರ ಅಣ್ಣ, ನಾವು ಬೊಮ್ಮಾಪುರೋನಿ ಹುಬ್ಬಳ್ಳಿಯಿಂದ ರಿತೇಶ್ ಕಾಂಬ್ಳೆ ಮಾತಾಡೋಣ. ಈ ಸಲ ಏನು ಮಣ್ಣಿನ ಗಣಪತಿ ಪ್ರತಿ ವರ್ಷ ನಾವು ಮಾಡ್ತೀವಿ. ಆದರೆ ಈ ವರ್ಷ ಅಂತಿ ಹೊರಗಿನ ತರೋರಾತ ಮತ್ತು ಈಗ ಮಾಡೋರು ನಾವಂತಿ ಹೆಂಗಾಗ್ಬಿಟ್ಟೈತಿ, ಅನ್ಯ ಜಾತಿ ಆತ. ಈಗ ನಮಗೆ ಸಮಾಜ ಹೆಂಗೈತಿ, ಚಿತ್ರಗಾರ ಸಮಾಜ ಐತಿ. ನಮ್ಮ ಸಮಾಜದವ್ರು ಎಲ್ಲರೂ ಕುಂತು ಮಾಡ್ಬೇಕು, ಎಲ್ಲರೂ ಒಂದು ಸಂಘಟನೆ ಐತಿ, ಎಲ್ಲ ಐತಣ್ಣ ನಮ್ದು. ಆದರೆ ಈಗ ಹೊರಗಿನವ್ರು ಬಂದು ಮಾಡ್ತಾರಣ್ಣ ಎಲ್ಲ. ಇಲ್ಲಿ ನಮ್ಮ ಓಣಿಯೊಳಗೆ ಹೆಂಗಾಗ್ಬಿಟ್ಟೈತಿ, ಒಂದು ವ್ಯಾಪಾರ ಮಾಡಿಬಿಟ್ಟಾರೆ ಎಲ್ಲ. ಅದು ಈಗ ನಾವು ಕುಂತು ಮಾಡ್ತಿರ್ತೀವಿ, ನಾವು ಬಾಡಿಗೆ ತೆಗಿಬೇಕು. ಹಂಗೆ ನಮ್ಮ ಗುಡಾನ್ಗಳು ಇರ್ತಾವೆ, ಅದು ಬಾಡಿಗೆ ತೆಗಿಬೇಕು. ಇವ್ರು ಹೆಂಗೆ ಮಾಡಿಬಿಡ್ತಾರಣ್ಣ, ಒಂದು ತಿಂಗಳಕ್ಕಂತ ಬರ್ತಾರೆ. ನಮ್ದೇನದ ಹಿಂಗೆ ಅವರೆಲ್ಲ ರೆಡಿ ತೊಗೊಂಡ್ಬಿಟ್ಟಿರ್ತಾರೆ. ನಮ್ದು ಇನ್ನೂ ನೋಡೋಣ ಇಲ್ಲಿ ಇನ್ನು ಈಗ ಪೇಂಟಿಂಗ್ ನಮ್ಗೆ ಚಾಲು ಐತಿ, ಅವ್ರದ್ದು ರೆಡಿ ಆಗಿಬಿಡ್ತಾವೆ. ನಮ್ದು ಈಗ ನಾವು ಮಾಡೋ ಕುಂತು ಇಡೀ ವರ್ಷ ಕುಂತು ಮಾಡಿದ್ರೆ ನಮ್ದು ಏನಾಗ್ಬಿಡ್ತೈತಿ. ನಮ್ದು ಅದ್ರೊಳಗೆ ಹಿಂಗಾಗಿ ಇನ್ನೂ ಗಿರಾಕಿಗಳು ರೆಡಿ ಆಗಿಲ್ಲ ಅಂತ ಕೇಳ್ತಾರೆ. ನಾವು ಬಂದು ಪ್ರತಿ ವರ್ಷನೂ ಅದೇ ಕೇಳ್ತಾರೆ. ಖಾಯಂ ಇದ್ದವ್ರು ಹೋಯ್ತಾರಣ್ಣ ಹೆಂಗಾದ್ರು. ಈಗ ಹೊಸ ಕಸ್ಟಮರ್, ಈಗ ನಮ್ಮ ಸುತ್ತಮುತ್ತಲ ಏರಿಯಾದವ್ರು ಹೋಯ್ತಾರಣ್ಣ. ಈಗ ಅಕಸ್ಮಾತ್ ಗೋಕುಲ್ ನೋಡೋದು ಬಂದ್ರೆ ಹಂಗೆ ಸುಮ್ಮ ಮಾರ್ಕೆಟಿಗೆ ಬಂದಿರ್ತಾರಣ್ಣ. ಇಲ್ಲಿ ಸುಮ್ಮನೆ ನೋಡೋಕೆ ಬಂದಿರ್ತಾರೆ. ಈಗ ರೆಡಿ ಇದ್ದಲ್ಲಿ ಏನು ಮಾಡ್ಬಿಡ್ತಾರೆ, ರೆಡಿ ಆದತ್ತೋ ಇಲ್ಲೇ ತೊಗೊಂಡ್ಬಿಡೋದು, ಹಿಂಗೆ ಮಾಡ್ಬಿಡ್ತಾರೆ. ಈಗ ನಮ್ಮ ಕಡೆ ಏನಾಗ್ಬಿಡ್ತದೆ, ರೆಡಿ ಇಲ್ಲ. ಈಗ ಅದಕ್ಕೆ ಏನಾಗ್ಬಿಡ್ತೈತಣ್ಣ, ಈಗ ಯಾರು ಒನ್ ಟೈಪ್ ಬಿಸ್ನೆಸ್ ಮಾಡಿಬಿಟ್ಟಾರಣ್ಣ. ಇದು ಅಂದ್ರೆ ಕುಂತು ಮಾಡೋರ್ಗೆ ವ್ಯಾಲ್ಯೂ ಇಲ್ಲಣ್ಣ. ತೊಗೊಂಬಂದು ಯಾರು ಮಾಡ್ತಾರೆ ಅವ್ರದ್ದು ಹೆಸರಾಗ್ಬಿಟ್ಟೈತಿ ಮಾರ್ಕೆಟ್ನಾಗ. ಈ ಥರ ನಡೆದು ಬಿಟ್ಟೈತಿ ಇಲ್ಲಂತ. ಇಲ್ಲೇ ಅಂತಲ್ಲ ನಾವು ಹುಬ್ಳ್ಯಾಗಂತ ಪೂರ ಎಲ್ಲ ಕಡೆ ಅದು ನಡೆದೈತಿ. ಯಾರು ಬೇಕಾದವ್ರು ತೊಗೊಂಬರ್ತಾರೆ, ಯಾರು ಬೇಕಾದವ್ರು ಮಾಡ್ತಾರೆ. ಇಲ್ಲಿ ಆ ಟೈಪ್ ಆಗ್ಬಿಟ್ಟೈತೆ ನಾ ಪ್ರತಿ ವರ್ಷ. ಅದ್ರಾಗ ಈ ವರ್ಷ ಅಂತ ಇನ್ನೂ ಭಾಳ ಆಗೈತೆ. ಅದೇ ಏನು ಈಗ ಕುಂತು ಮಾಡೋರ್ದು ಏನೈತಲ್ಲ, ಇದಕ್ಕೆ ನಮಗೊಂದು ಜಾಗ ಅಂತ ಏನಾರು ಒಂದು ಚಲೋ ಒಂದು ಸ್ಪಾಟ್ ಮಾಡಿಕೊಡ್ಬೇಕಣ್ಣ. ಈಗ ನಮ್ಮ ಸಮಾಜ ವತಿಯಿಂದ ಆತಣ, ಎಲ್ಲ ವತಿಯಿಂದ ನಮಗೆಲ್ಲ ಕೂಡಿ ಮಾಡಿದ್ರು. ಇವು ಹೊರಗಿನವರು ಏನು ಎಷ್ಟು ಹೇಳಿದ್ರು ಮತ್ತೆ ಹೊಳ್ಳಿ ಅವರು ಉದಾಹರಣೆ ಅವರು. ಮತ್ತು POP ಆಲ್ಮೋಸ್ಟ್ ಭಾಳ ಬಂದವ. POP ಗಣಪತಿ ಮಾಡ್ತಾರೆ. ಮಿಕ್ಸಿಂಗ್ ಅಂತ ಹೇಳ್ತಾರೆ, ಮಿಕ್ಸಿಂಗ್ ಅಂತಿ ಅದು ಮಂದಿಗೆ ಹೆಂಗೆ ಗೊತ್ತಾಕೈತಣ್ಣ, ಮಂದಿಗೆ ಗೊತ್ತಾಗಲ್ಲ. ಈಗ ಮತ್ತೆ ಏನು ಮಾಡ್ಬೇಕಣ್ಣ, ಈಗ ಕುಂತು ಮಾಡಿದವ್ರು ಈಗ ನಾವು ಹೇಳ್ತೀವಿ, ಅವ್ರು ಪ್ರತಿ ವರ್ಷ ಇಲ್ಲಿ ಓಣ್ಯಾಗಿರ್ತಾರೆ, ಎಲ್ಲರೂ ಗೊತ್ತಾಕೈತಣ್ಣ. ಹೌದು ಇವ್ರು ಮಣ್ಣಿಂದ ಮಾಡ್ತಾರಂತೇಳಿ. ಅದು ಹೊರಗಿನವ್ರ ಮಂದಿಗೆ ಏನು ಗೊತ್ತಾಗಂಗಿಲ್ಲ. ಪ್ರತಿ ವರ್ಷ POP ಮಿಕ್ಸ್ ಆದಿದೆ ಅಂತೇಳಿ ಅದ ನಡೆದ್ಬಿಟ್ಟೈತನ. ಮೇನ್ ಅಂದ್ರೆ ಅದ ಬಂದಾಗಬೇಕಣ್ಣ. ಕಲಾಕಾರಕ್ಕೆ ಪ್ರೋತ್ಸಾಹ ಕೊಡ್ಬೇಕಣ್ಣ. ಈಗ ಮೇನ್ ಅಂದ್ರೆ ಈಗಿನ ಜನ್ರೇಷನ್ದನ ಇವ್ರು ಡೀಟೇಲಿಂಗ್ ಮೇಲೆ ಫೋಕಸ್ ಮಾಡತ್ತಿದ್ ನೋಡಿ ನನಗೂ ಭಾಳ ಖುಷಿ ಅನ್ನಿಸ್ತಾ. ಆ್ಯಂಡ್ ಎಷ್ಟು ಪೇಷನ್ಸ್ಲಿ ಅವ್ರು ಮಾಡತ್ತಾರ ಅನ್ನೋದು ನನ್ನ ಕಣ್ಣಾರೆ ನಾನೇ ನೋಡಿದ್ದೆ. 150 ಇಯರ್ಸ್ಕಿನ್ನ ಹೆಚ್ಚು ಲೆಗಸಿ ಇರುವಂಥ ಈ ಸಮಾಜ ಇನ್ನೂ ಯಾಕೆ ಹೆಚ್ಚಿಗೆ ಕಣ್ಣಿಗೆ ಬಿದ್ದಿಲ್ಲ ಅಥವಾ ಹೆಚ್ಚಿಗೆ ಇವರಿಗೆ ಪ್ರೋತ್ಸಾಹ ಸಿಕ್ಕಿಲ್ಲ, ಅದ್ರ ಬಗ್ಗೆ ಏನೇನು ಆಗೈತಿ ಅಂಥೇಳಿ ಇಂಡಿಯಾ ಟೈಮ್ಸ್ನವರು ಒಂದು ಆರ್ಟಿಕಲ್ ಕವರ್ ಮಾಡಿದ್ರಿ. ಈಗ ನಾವು ಬಂದಿರೋದು ಅದ ಮನೆಗೆ. ಯಾರಪ್ಪ ಅಂತಂದ್ರೆ ವಿನಾಯಕ್ ಮುರುಗೋಡ್ ಅಂತೇಳಿ. ವಿನಾಯಕ್ ಮುರುಗೋಡ್ ಅವ್ರ ಫ್ಯಾಮಿಲಿ ಪೂರ್ತಿ ಇನ್ವಾಲ್ವ್ ಆಗಿ ಈ ಗಣಪತಿಗೆ ಪ್ರೊಸೆಸ್ ಮಾಡ್ತಿರ್ತಾರೆ. ಆಲ್ಮೋಸ್ಟ್ ನಾವು ಈಗ ಏನು ಹೋಗಿವಿ ಎಲ್ಲ ಫ್ಯಾಮಿಲಿಯವರು ಕುತ್ಕೊಂಡು ಮಾಡುವಂಥ ಗಣಪತಿಗಳು. ವಿನಾಯಕ್ ಮುರುಗೋಡ್ ಅವ್ರು ಏನು ಹೇಳ್ಯಾರ, ಅವ್ರು ಏನು ಥಾಟ್ಸ್ ಅದಾವ ಅಂತೇಳಿ ನೀವ ಕೇಳ್ರಿ. ನಮಸ್ಕಾರ, ನಾವು ವಿನಾಯಕ್ ಮುರುಗೋಡ್ರಾವ್ ಮುರುಗೋಡ್ ಅಂತೇಳಿ ಬೊಮ್ಮಾಪುರ ಒಳಗಿಂದ ನಾವು ತಲಾಂತರಿಂದ ಮಣ್ಣಿನ ಮೂರ್ತಿನೂ ಮಾಡ್ಕೊಂಡು ಬಂದೇವ್ರಿ. ನಮ್ಮ ಅಜ್ಜವರಿಂದ ನಮ್ಮ ತಂದೆಯವರಿಂದ ನಾವು ಮಾಡ್ಕೊಂಡು ಬಂದೇವಿ. ಈಗ ಮಣ್ಣಿನ ಮೂರ್ತಿ ಶಾಸ್ತ್ರೋತವಾಗಿ ಪೂಜೆಗೆ ಮಣ್ಣಿನ ಮೂರ್ತಿನ ಯೋಗ್ಯ ರೀ. ಯಾಕಂದ್ರೆ ಮೊದಲು POP ಬರ್ತಿದ್ದ, ಅದು ಪ್ರಾಬ್ಲಮ್ ಇಂದ ಅದು ಗೌರ್ಮೆಂಟಿಂದ ಬಂದಾಯ್ತು ರೀ, ಒಳ್ಳೇದಾಯ್ತು. ಈಗ ಮತ್ತು ಮಹಾರಾಷ್ಟ್ರದಿಂದ ಮಣ್ಣಿನ ಮೂರ್ತಿನೂ ಬರತ್ತಾವು. ಹಿಂಗಾಗಿ ನಾವು ತಲೆತಲಾಂತರ ಮಾಡ್ಕೊಂಡು ಬಂದೀವಿ. ನಮ್ಮ ವಂಶ ಪಾರಂಪರೆ ಆಗಲಿ, ನಮ್ಮ ಸಮಾಜದ ವತಿಯಿಂದಾಗಲಿ ನಾವು ಎಲ್ಲರೂ ಮೂರ್ತಿ ಕಲಾಕಾರ ಇದ್ದೀವಿ. ಮತ್ತು ಅವರು ದರ ಕಡಿಮೆ ಇರೋದ್ರಿಂದ ನಮ್ಮ ಮೂರ್ತಿಗೆ ಸ್ವಲ್ಪ ಬಹಳ ಬೇಡಿಕೆನೂ ಕಡಿಮೆ ಆಗಿದೆ. ಆಮ್ಯಾಗ ನಮಗೆ ಸರ್ಕಾರದಿಂದ ಆಗಲಿ ಯಾವುದೇ ರೀತಿಯಿಂದ ನಮಗೆ ಸಹಾಯನೂ ಇಲ್ಲ. ಏನಿದ್ರು ಸ್ವಲ್ಪ ನಮ್ಗೆ ಕನಿಕರ ತೋರಿಸಿ ನಮ್ಮ ಚಿತ್ರಕಾರ ಸಮಾಜಕ್ಕೆ, ಆಮ್ಯಾಗ ನಮ್ಮ ಕಲಾಕಾರ ಮಂದಿಗೆ ಎಲ್ಲರಿಗೂ ಸ್ವಲ್ಪ ಸಹಕಾರ ಮಾಡಿ ನೀವು ಇದು ಮಾಡ್ಬೇಕು. ಈಗ ಆಲ್ಮೋಸ್ಟ್ ಎಲ್ಲರೂ ಮಣ್ಣಿನ ಮೂರ್ತಿನ ಕೇಳ್ಕೊಂಡು ಬರ್ತಾರಲ್ರಿ, ಅದೊಂದು ಭಾಳ ಒಳ್ಳೇದಾಗೈತಿ. ಈಗ ನೋಡ್ರಿ, ಬೇರೆ ಕಲಾಕಾರ ಆಗಲಿ, ಕುಂಬಾರ ಮಂದಿ ಆಗಲಿ, ವಿಶ್ವಕರ್ಮ ಆಗಲಿ, ಬೇರೆ ಜನ ಎಲ್ಲರಿಗೂ ಸಹಕಾರ ಐತ್ರಿ. ಅದು ನಮ್ಮ ಚಿತ್ರಗಾರ ಸಮಾಜ ಮಂದಿಗೆ ಗಣಪತಿ ಮಾಡೋರಾತ, ಬೆಳಗೇರ ಆತ, ಆಮ್ಯಾಗ ಚಿತ್ರಕಲಾ ಪೇಂಟಿಂಗ್ ಮಾಡೋರ್ಗೆ ಯಾವುದೋ ರೀತಿಯಿಂದ ಸಹಾಯ ಇಲ್ಲ ಗೌರ್ಮೆಂಟಿಂದ. ಒಂದು ಜಾಗ ಆಗಲಿ, ಒಂದು ಮಣ್ಣು ಹಾಕೊಳ್ಳೋಕ್ಕಾಗಲಿ, ಆಮ್ಯಾಗ ನಮ್ಗೆ ಯಾವ್ದಾರು ಬ್ಯಾಂಕ್ ಲೋನ್ ಆಗಲಿ, ಆಮೇಲೆ ಏನಾರ ನಮಗೆ ಏನೋ ಒಂದು ಮಾಡ್ಬೇಕಂತಂದ್ರೆ ಬ್ಯಾಂಕ್ ಗೌರ್ಮೆಂಟಿಂದ ಯಾವುದೂ ಸಹಕಾರ ಇಲ್ಲ. ಇದೊಂದು ನಮ್ಗೆ ಸ್ವಲ್ಪ ಯಾವುದೋ ಒಂದು ಗೆಜೆಟ್ ಒಳಗೆ ನಮ್ದು ಒಂದು ಸ್ವಲ್ಪ ಇದು ಮಾಡಿಕೊಂಡು ನೀವು ಸಮಾಜ ಮಂದಿಗೆ ಒಂದು ಒಳ್ಳೆಯದ ಏನೋ ಅನುಕೂಲ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ಕೋತೀವಿ.
ವಿನಾಯಕ್ ಸರ್ ಹೇಳಿದ ಪ್ರಾಬ್ಲಮ್ ಗೊತ್ತಾದಲ್ರಿ, ಮಣ್ಣ ಸಿಗಾತಿಲ್ಲ. ಮಣ್ಣಿಲ್ಲ ಅಂದ್ರೆ ಮಣ್ಣಿನ ಗಣಪತಿ ಮಾಡೋದು ಹೆಂಗೆ? ದಟ್ ಈಸ್ ದೇರ್ ಬಿಗ್ಗೆಸ್ಟ್ ಕ್ವೆಶನ್. ಆ್ಯಂಡ್ ಹಂಗೆ ನಾವು ಬಂದ್ವಿ ನೆಕ್ಸ್ಟ್ ಚನ್ನಪೇಟೆಗೆ ಪ್ರಕಾಶ್ ಸರ್ ಕಡೆ. ಪ್ರಕಾಶ್ ಸರ್ ಅವ್ರ ಮಗ, ಅವ್ರ ಫ್ಯಾಮಿಲಿ ಎಲ್ಲರೂ ಸೇರಿ ಇಲ್ಲಿ ಗಣಪತಿ ಮಾಡ್ತಾರೆ. ಇವರೆಲ್ಲರ ಕಡೆ ನಿಮ್ಗೆ ಪ್ಯೂರ್ ಮಣ್ಣಿನ ಗಣಪತಿ ಬೇರೆ ಬೇರೆ ಸೈಜ್ ಒಳಗೆ ಸಿಗ್ತಾವೆ. ನೀವೇ ನೋಡ್ಬೋದು, ಅವ್ರ ವೈಫ್ ಅವ್ರ ಮಕ್ಕಳು ಎಲ್ಲರೂ ಸೇರಿ ಮಾಡ್ತಿರುವಂಥ ಗಣಪತಿಗಳು ಏನು ಚಂದ ಅದಾವ್ರಿ. ಗಣಪತಿ ಮಾತ್ರ ಭಾಳ ಕ್ಯೂಟ್ ಅದಾವ. ಆ್ಯಂಡ್ ಇಲ್ಲೂ ಕಸ್ಟಮರ್ಸ್ ಏನು ಹೇಳ್ಯಾರ ಅವ್ರ ಬಗ್ಗೆ ಅಂತೇಳಿ ನೀವೇ ಕೇಳುವಂತ್ರಿ, ಬರ್ರಿ. ಇದು ಚಿತ್ರಗಾರ ಸಮಾಜದವರು ಮಾಡೋ ಗಣಪತಿ. ಪಂಚಾಡ್ರ ಅಂತಾರೆ, ಇವರಿಗೆ ಕಂಚಗಾರ ಅಂತಾರೆ, ಬಡಿಗಾರ. ಇದು ವಿಶ್ವಕರ್ಮಿಗಳು ಮಾಡುವ ಗಣಪತಿ. ಮತ್ತು ಸುಂದರವಾಗಿ ಇರುತ್ತೆ, ಪದ್ಧತಿಸೀರಿ ಇರುತ್ತವೆ. ಮತ್ತು ಬೇರೆ ಸಮಾಜದವ್ರು ಬಂದು ಬಿಸ್ನೆಸ್ ಸಂಬಂಧ ಮಾಡ್ತಾ ಇದ್ದಾರೆ ಬೇರೆಯಿಂದ. ಅವೆಲ್ಲ ಬೇಡ, ನಮ್ಮ ಚಿತ್ರಗಾರ ಸಮಾಜಕ್ಕೆ ಒಳ್ಳೇದು ಆಗ್ಬೇಕ, ನಮಗೂ ಅದು ಕರೆಕ್ಟ್ ಇದಾಗಬೇಕ. ಪೂಜಾ ಪುನಸ್ಕಾರದ ಕರೆಕ್ಟ್ ಮಾಡಿರ್ತಾರ. ಹಾಗಾಗಿ ಇಲ್ಲೇ ಖರೀದಿ ಮಾಡ್ರಿ. ಇವರಲ್ಲಿ ಎಲ್ಲ ನಮ್ಮ ಚಿತ್ರಗಾರ ಸಮಾಜ ಎಲ್ಲೆಲ್ಲದಾವು ಅವ್ರ ಕಡೆ ಎಲ್ಲ ಖರೀದಿ ಮಾಡಾಕಂತ ನಮ್ಮ ರಿಕ್ವೆಸ್ಟ್. ನಾವು ಬಹಳ ದಿವಸದಿಂದ ಇಲ್ಲಿ ಹೋಯ್ತಿದ್ದೀವಿ. ಹುಬ್ಬಳ್ಳಿ ಅವರ ನಾವು ಚಂದ್ರಶೇಖರ್ ಕಲ್ಯಾಣ್ ಶೆಟ್ಟರ್, KV ಗ್ರೇಟ್ ಹುಬ್ಬಳ್ಳಿ. ಓಕೆ, ನಮಸ್ಕಾರ. ನನ್ನ ಹೆಸರು ಗುರುನಾಥ್ ಗುಡ್ಡದ್ ಅಂತೇಳಿ. ನಾನು ಇಲ್ಲಿ ಇವ್ರ ಕಡೆಯಿಂದ ಸುಮಾರು ಒಂದು 7-8 ವರ್ಷದಿಂದ ಗಣಪತಿ ಹೋಗ್ತಾ ಇದ್ದೀನಿ. ಅಗದಿ ಸ್ಪೆಷಲ್ ಆಗಿ ಗಣಪತಿ ಚಲೋ ಮಣ್ಣಿನ ಗಣಪತಿನ ಮಾಡ್ತಾರ. ಅದರಲ್ಲಿ ಯಾವುದು ಕೆಮಿಕಲ್ ಅನ್ನೋದು ಏನೂ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ಬೇಕಾದ್ರೆ ಶ್ರೇಷ್ಠ ಇರ್ತ ಗಣಪತಿ. ಆಮೇಲೆ ರೇಟು ರೀಸನೇಬಲ್ ಇದೆ. ಯಾವುದೇ ಥರದ ಇವ್ರ ಕಡೆ ತಗೊಂಡು ಹೋಗ್ಬೇಕಾದ್ರೆ ಯಾವುದೇ ಥರದ ಕಿರಿಕಿರಿನೂ ಮಾಡಲ್ಲ. ಒಳ್ಳೆ ಜನ ಇದೆ, ಇದಕ್ಕಿಂತ ಹೆಚ್ಚಿನ ಏನಿರಲ್ಲ. ನಿಮಗೂ ಯಾರು ಗಣಪತಿ ತಗೋರಿದ್ರೆ ಇವ್ರ ಕಡೆ ಬಂದು ಒಂದ್ಸಲ ವಿಸಿಟ್ ಮಾಡ್ರಿ. ಗಣಪತಿ ನೋಡ್ರಿ ಫಸ್ಟ್, ನೋಡಿ ಆಮೇಲೆ ನಿಮ್ ಚಾಯ್ಸ್ ಮಾಡ್ಕೊಂಡು ಕೊಡ್ಬೋದು, ಅದಕ್ಕೇನಿಲ್ಲ. ನಮಸ್ಕಾರ ರೀ. ನಾವು ಹುಬ್ಬಳ್ಳಿ ಸಮಾಜದ ಶಿವಮೊಗ್ಗ ಚಿತ್ರ ಸಮಾಜದ ಪ್ರಕಾಶ್ ಶಂಕರಪ್ಪ ಚಿತ್ರಗಾರ ಅಂತ ನಮ್ಮ ಹೆಸರು. ನಾವು ತಂದೆ ಅಜ್ಜ ಮುತ್ತಜ್ಜ ಅಂತ ಮಾಡ್ಕೊಂಡು ಬಂದಿದ್ದೆ ಕೈಗಾರಿಕೆ ಕೆಲಸ, ಗಣಪತಿ ಕೆಲಸ, ಗೋಪುರ ಬಣ್ಣ, ದೇವಿ ಬಣ್ಣ, ಈ ತರ ಎಲ್ಲ ಮಾಡ್ತೀವಿ. ನಮ್ಮ ಮನೆ ಇರೋದು ಹಳೆ ದಿಡ್ಡಿ ಇದು ಶಿವಸೋಮೇಶ್ ನಗರ, ಕಿರಿಯಾರ್ ರೋಡ್ ಶಿವಸೋಮೇಶ್ ನಗರ ಅಲ್ಲೇ ಆಯ್ತ. ಬಟ್ ಈಗ ಮಾಡ್ಕೊಂತ ಬಂದೇವಿ ಕೆಲಸ. ಇನ್ನೂರಿಗೂ ಏನೋ ಒಂದು ಎಲ್ಲಾರು ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ರಿ. ಅದನ್ನ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡ್ರಿ. ಕೊಣ್ಣೂರಿಂದ ಬರ್ತಾರೆ, ಕೊಲ್ಲಾಪುರನ್ ಬರ್ತಾರೆ, ಪುಣ್ಯಾನ್ ಬರ್ತಾವ, ತಗೊಂಬಂದ್ ಮಾರ್ತಾರೆ. ಮೇನ್ ಕಲಾವಿದರಿಗೆ ಬೆಲೆ ಇಲ್ಲ. ಅವ್ರನ್ನ ನಾವು ಮಾಡ್ತೀವಿ ತಗೊಂಡ್ರೆ ಅವ್ರ ಕಾಂಪಿಟೇಷನ್ ಆಗ್ಬಿಟ್ಟಿದೆ ಅಂದೆ. ಎಲ್ಲಾರು ತಂದವರು. ನಮ್ದು ವಿನಂತಿ ಏನಂದ್ರೆ ನಮ್ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡ್ಬೇಕು. ಒಂದು ಗೌರ್ಮೆಂಟ್ ಇಂದ ಆಗ್ಲಿ, ಒಂದು ಸಾರ್ವಜನಿಕರಾಗ್ಲಿ, ಸ್ವಲ್ಪ ಅವ್ರ ಕಡೆ ಗಣಪತಿ ತಗೊಂಡ್ರೆ ಕಲಾವಿದರು ಸ್ವಲ್ಪ ಹೆಚ್ಚಿನ ಒಂದು ಬೆಲೆ ಕೊಟ್ಟ ಆಕೈತಿ. ಅವ್ರು ಮುಂದ್ ಬರಕ್ ಒಂದು ಅನುಕೂಲ ಆಕತ್ರಿ. ಇಲ್ಪ ಅಂತಂದ್ರೆ ಹಿಂದ್ ಹೋಗ್ಕೊಂತ ಹೊಂಟದ. ಎಲ್ಲಾರು ರೆಡಿಮೇಡ್ ತಗೊಂಡ್ಬರ್ತಾರೆ ಹಚ್ಚಿನ. ಈಗ ನಾವು ಕಲಾವಿದ, ನಾವು ಎಲ್ಲರೂ ಏನ್ ಸ್ಟೇಟ್ ಅಂತಾರ, ನಾವು ಕೈಲಿನೂ ಮಾಡ್ತೀವಿ, ಹಚ್ಚಿದ್ದು ಮಾಡ್ತೀವಿ. ಹಚ್ಚಿದ್ ಮಾಡಿದ್ರೆ ಬಾಳ ಗುಣ ಆಗ್ತದೆ. ಬಟ್ ಕೈಲಿ ಮಾಡ್ಬೇಕಂದ್ರೆ ಬಾಳ ರೇಟ್ ಹಾಕದ್ರಿ. ಬಾಳ ರೇಟ್ ಹಾಕಂದ್ರೆ ಆ ಸ್ಟೇಟ್ ಕೊಡಂಗಿಲ್ಲ. ಈಗೆಲ್ಲ ಪುಣೆ, ಕೊಲ್ಲಾಪುರದ ಇವೆಲ್ಲ ಬರ್ತಾವ, ಕೊನ್ನೂರು ಬರ್ತಾವ, ಹಚ್ಪಡಿದ್ ಬರ್ತಾವ. ಅವ್ರು ಚೀಪ್ ಬಿದ್ದೈತೆ ಅವ್ರಿಗೆ. ಅವ್ರು ತಗೊಂಡೋದನ್ನ ರೇಟ್ ಜಾಸ್ತಿ ಮಾಡ್ತಾರೆ. ಈಗ ನಾವು ಕೈಲಿ ಮಾಡಿದ ಗಣಪತಿಗೆ ಬೆಲೆ ಇಲ್ಲ. ಮತ್ತೆ ಗೌರ್ಮೆಂಟ್ ಇಂದ ಅಷ್ಟು ಯಾವ ನಮ್ಗೆ ಹೆಲ್ಪ್ ಇಲ್ಲ. ಈಗ ಎಲ್ಲ ಗುರ್ತಿಸ್ಬೇಕ ನಮ್ದು ಚಿತ್ರಗಾರ ಸಮಾಜಕ್ಕೆ ಒಂದು ಏನೊಂದು ಗೌರ್ಮೆಂಟ್ ಇಂದ ಒಂದು ಏನ ಜಾಗ ಆಗಲಿ, ಮನೆ ಆಗಲಿ, ಸ್ವಂತ ಎಲ್ಲ ತಲಾಂತರದಿಂದ ಬಂದಿದ್ದ ದಂಧೆಗೆ ಅದ ಹಿಂದೆ ಹೋಗ್ಕೊಂತ ಹೊಂಟದ. ಮುಂದ್ ಬರ್ಬೇಕಪ್ಪ ಅಂದ್ರೆ ಸ್ವಲ್ಪ ಪ್ರೋತ್ಸಾಹ ಬೇಕು ಎಲ್ಲ ಗೌರ್ಮೆಂಟ್ ಇಂದ. ಬೇಕಾದ್ರೆ ಇದು ಬಾಳ ಚಲೋ ಆಗ್ತದೆ, ಮುಂದ್ ಬರ್ತಾರೆ, ಕಲೆ ಉಳಿತದ ಅಂತ ನಂದು ಒಂದು ಅನಿಸಿಕೆ ರೀ. ಥ್ಯಾಂಕ್ ಯು. ನಮಗೂ ಅದ ಆಸೆ ರೀ ಪ್ರಕಾಶ್ ಸರ್, ನಿಮ್ಮ ಕೂಗ ಗೌರ್ಮೆಂಟಿಗೆ ಮುಟ್ಲಿ, ಚಿತ್ರಗಾರ ಸಮಾಜಕ್ಕೆ ಏನೋ ಒಂದು ಸಹಾಯ ಗೌರ್ಮೆಂಟಿಂದ ಸಿಗ್ಲಿ ಅಂತೇಳಿ ಆಶಿಸ್ಕೊಂತ ನಾವು ನೆಕ್ಸ್ಟ್ ಹೋದ್ವಿ ಹೊಸೂರಿಗೆ. ಇದೇ ಚಿತ್ರಗಾರ ಸಮಾಜದ ಪೂರ್ನಾರ್ಕರ್ ಬಂಧುಗಳಿದ್ದ ಒಬ್ರು ಹಳೇ ಕಸ್ಟಮರ್, ಒಬ್ರು ಅಜ್ಜಾರ್ ಸಿಕ್ಕರೆ ಅವ್ರು ಏನು ಹೇಳ್ತಾರೆ ಅದನ್ನೂ ಕೇಳಂಬರ್ರಿ. ವರ್ಕ್ಶಾಪ್ ಹೇಳ್ರಿ ಸರ್, ನೀವು ಎಷ್ಟು ವರ್ಷದಿಂದ ಗಣಪತಿ ತಗೊಳ್ತೀರಿ ಎಲ್ಲ ಹೇಳ್ರಿ. ಅದು ಹೇಳ್ತಾರೆ 75 ವರ್ಷದಿಂದ ಈ ನಮ್ಮ ಸ್ವಾಮಿಗಳು ಅವರು ಹಾಕಂದ ಗಣಪತಿ ತೆಗೆದು ಬಿಟ್ಕೊಂಡು ಬರ್ತಿದ್ರು. ಅದು ಬೇರೆ. ಯಾಕಂದ್ರೆ ನಾವು ಸಾಗರ ಒಬ್ಬ ಡಿಪಾರ್ಟ್ಮೆಂಟ್ ನಾವು ಇರೋದ್ರಿಂದ ಅಜ್ಜತ್ತು ಪರಿಚಯ ಆಗಿ ನಾವು ಮಗನಿಗೆ ಪರಿಚಯ ಮಾಡಿಸಿ ಅಜ್ಜತ್ತು ಈಗ 70-80 ವರ್ಷ ರೀ. ನಾನು ಓದ್ತಿದ್ದೆ. ಹೆಂಗ ಅನ್ನಿಸ್ತಾವ್ರಿ ಗಣಪತಿ? ಏನಂದ್ರಿ ನಾವು ಮಾತಾಡಂಗಿಲ್ಲ, ಮಕ್ಕಳ ಬಗ್ಗೆ ಮಾತಾಡಂಗಿಲ್ಲ ಇಲ್ಲ. ನಮಸ್ಕಾರ, ನಾನು ಸಿದ್ದು ಹುಲ್ಕೋಟೆ ಅಂತೇಳಿ ಇಲ್ಲೇ ವಿದ್ಯಾನಗರ.
ನಾನು ಇಲ್ಲಿ ಬಾಪೂರವ್ರ ಕಡೆ ಒಂದ 35-40 ವರ್ಷದಿಂದ ಗಣಪತಿ ತಗೊಂತಾ ಇದ್ದೀನಿ. ಬಹಳ ಒಳ್ಳೆ ಗಣಪತಿ, ಬಹಳ ಲಕ್ಷಣ ಇರ್ತಾವ ಇಲ್ಲಿವು. ಇದ್ರ ಬಗ್ಗೆ ಬಹಳ ಸಂತೋಷ ಅನಿಸ್ತದೆ. ನನ್ನ ಹೆಸರು ಸಚಿನ್ ಕುಮಾರ್ ಅಂತ, ಸಚಿನ್ ಕುಮಾರ್ ಹಬೀಬ್ ಅಂತ. ನಾವು ಸುಮಾರು ಒಂದು 70-80 ವರ್ಷ ಆಯಿತು. ನಾವೆಲ್ಲ ಮುಂಚೆ ಇವರು ಗಿರೀಶ್ ಬಾಪ್ಕರ್ ಅವ್ರು ಏನಿದಾರಲ್ಲ, ಅವ್ರ ಕಾಕಾರ ಅವ್ರ ಅಜ್ಜಾರ ಕಡೆ ಎಲ್ಲ ತಗೋತಿದ್ವಿ. ಅವ್ರು ಬರ್ತಾ ಬರ್ತಾ ಪೀಳಿಗೆ ಹೆಂಗೆ ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ, ಅದರ ಪ್ರಕಾರ ನಾವು ಇಲ್ಲಿ ಗಿರೀಶ್ ಅವ್ರ ಹತ್ರ ತಗೊಳ್ಳಿಗತ್ತು ಭಾಳ ವರ್ಷ ಆಯ್ತು. ಅದ್ರ ಜೊತೆಗೆ ನಮ್ಮ ಫ್ಯಾಮಿಲಿ ಹೇಗೆ ದೊಡ್ಡದಾಗ್ತಾ ಇದೆ, ಹೇಗೆ ಡಿವೈಡೇಷನ್ ಆಗ್ತಾ ಇದೆ, ಅಷ್ಟು ಹೋಗ್ಕೊಂಡು ಗಣಪ ಇಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ. ಅವಾಗಿಂದನು ನಮ್ದು ಇರೋದು ಒನ್ಲಿ ಕೆಂಪು ಗಣಪ. ಇವ್ರು ನಮ್ಗೆ ಹೇಗೆ ಬೇಕೋ ಆ ಟೈಪ್ ಮಾಡಿಕೊಡ್ತಾರೆ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಗಣಪ ನೋಡಿದ ಕೂಡಲೇ ಲಕ್ಷಣ ಭಾಳ ಇರ್ತಾವೆ. ಅದು ನೋಡಿದರೆ ಅಟ್ರಾಕ್ಟಿವ್ ಆಗ್ಬೇಕು ಜನ, ಆ ಟೈಪ್ ಗಣಪ ಮಾಡಿಕೊಡ್ತಾರೆ ಇವರು. ಭಾಳ ಒಳ್ಳೆ ಸರ್ವಿಸ್ ಇದೆ ಇವ್ರದ್ದು, ಭಾಳ ಚೆನ್ನಾಗಿ ಮಾಡಿಕೊಡ್ತಾರೆ. ಥ್ಯಾಂಕ್ ಯು. ಹಬೀಬ್ ಅವ್ರು ಹೇಳ್ದಂಗೆ ಇವ್ರ ಕಡೆ ಅಂತ ತಗೊಳ್ಳುವಂಥ ಗಣಪತಿ ಅವ್ರ ಮನ್ಯಾಗ ಇಟ್ಟು ಪೂಜೆ ಮಾಡಿದ ಕೂಡಲೇ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಬೇಡ್ಕೊಂತ ನಾವು ನೆಕ್ಸ್ಟ್ ಬಂದ್ವಿ ಇನ್ನೊಬ್ರ ಮನೆಗೆ. ಅಲ್ಲೇ ಇಲಿ ರೆಡಿ ಮಾಡತ್ತಿದ್ರೆ ನೋಡಿದ್ರಲ್ಲ ಇಲಿ ಎಷ್ಟು ಕ್ಯೂಟ್ ಇದ್ವು ಅಂತ ಹೇಳಿ. ಗಣಪತಿ ಅಷ್ಟೇ ಅಲ್ಲ, ಅವ್ರ ವಾಹನ ಇಲಿ ಮೂಷಕ ರಾಜಿಗೂ ಚಂದಾಗಿ ರೆಡಿ ಮಾಡ್ತಾರೆ. ಇವ್ರ ಕಡೆ ನಿಮಗೆ ಧೋತಿ, ಪೇಟ ಮತ್ತು ಶಲ್ಯ ಹಾಕಿರೋ ಗಣಪತಿನೂ ಸಿಗ್ತಾವ. ದೊಡ್ಡ ಸೈಜ್ ಒಳಗೂ ಸಿಗ್ತಾವ ಆ್ಯಂಡ್ ಸಣ್ಣ ಸೈಜ್ ಒಳಗೂ ಸಿಗ್ತಾವ್ರಿ. ಸೊ ಪೂರ್ನಾರ್ಕರ್ ಬಂದು ಏನು ಹೇಳ್ಯಾರ ಅಂತೇಳಿ ಅವ್ರ ಕಡೆಯಿಂದ ಕೇಳಂಬರ್ರಿ. ನಮಸ್ಕಾರ ರೀ. ನಾವು ಇದು ಸೋಮವಂಶಿ ಆರ್ಯಕ್ಷತ್ರಿ ಸಮಾಜದ ಕಲಾವಿದರು. ಈ ಸಮಾಜದವ್ರು ಅಂತಂದ್ರೆ ಮೂರ್ತಿ ಕಲಾಕಾರರೇ. ಈ ಸುಮಾರು ಒಂದು 100-150 ವರ್ಷದ ಹಿಂದಿನಿಂದ ಇತಿಹಾಸ ಅದ. ಇದು ನಾವು ಮೊದಲಿಂದ ಮಾಡ್ಕೊತ ಬಂದಿವಿ. ನಾವು ಸಣ್ಣೋದ್ರಿದ್ದಾಗ ನಾವು ನೋಡ್ಕೊಂಡು ಬರ್ತೀವಿ. ನಮ್ಮ ಅಜ್ಜಾರು ಮಾಡ್ತಿದ್ರೆ, ನಮ್ಮ ಅಪ್ಪಾರು ಮಾಡ್ತಿದ್ರೆ, ಹಿಂಗೆ ಮಾಡ್ಕೊಂಡು ಬಂದಿದ್ದ ಇದು ನಾವು ಇಷ್ಟೆಲ್ಲ ಕಲ್ತೀವಿ ರೀ. ಬಟ್ ಈಗೇನು ಜನ್ರೇಷನ್ ಆಗೈತಿ ರೀ, ಎಲ್ಲ ರೆಡಿಮೇಡ್ ತೊಗೊಂಡು ಮಾಡ್ತಾರೆ. ರೆಡಿಮೇಡ್ ತಂದು ಮಾಡೋದ್ರಿಂದ ಈಗ ನಿಜವಾದ ಕಲಾಕಾರ ಇದ್ದವ್ರಿಗದ ಅದು ಒಂದು ನಮೂನೆ ಒಂದು ಕೈ ಕೆಲಸನ ಕಸ್ಕೊಂಡಿದ್ದಂಗೆ ಆಗೈತೆ ರೀ. ಎಲ್ಲ ಕಾಯ್ದೆ ಕಾನೂನು ಎಲ್ಲ ಬರ್ತೈತೆ ರೀ. ಕಾಯ್ದೆ ಕಾನೂನು ಯಾವಾಗ ಜಾರಿ ಮಾಡ್ತಾರೆ, 15 ದಿವಸ ಇದ್ದಾಗ ನಮ್ಗೆ ಹಂಗೆ ಮಾಡ್ಬಾರ್ದು, ಇದು ಮಾಡ್ಬೇಕಂತ ಹೇಳ್ತಾರೆ. ಬಟ್ ಆ ಕಾಯ್ದೆ ಕಾನೂನು ಜಾರಿ ಮಾಡೋರು ಈಗ ನಿಜವಾಗಿ ಯಾರು ಕಲಾಕಾರ ಇರ್ತಾರಲ್ಲ ಅವ್ರಿಗೆ 108 ಪ್ರಶ್ನೆ ಮಾಡ್ತಾರೆ ರೀ. ತಂದು ಮಾರೋರ್ಗೆ ಏನು ಪ್ರಶ್ನೆ ಮಾಡೋದಿಲ್ಲ. ಇದು ನಮ್ಗೆ ನಿಜವಾದ ಸಂಗತಿ. ಇದು ನಮ್ಗೆ ಭಾಳ ಬೇಜಾರಾಗ್ತೈತೆ. ಇದಿಷ್ಟೆಲ್ಲ ನಾವು ಮಾಡ್ಕೊತ ಬಂದಿದ್ದೆ. ನಮ್ಮ ಗಣಪಂದ ಆಶೀರ್ವಾದ, ನಮ್ಮ ಸಮಾಜದ ಹಳೆಯದ ಮಂದಿನಿಂದ ಇಷ್ಟೆಲ್ಲ ಮುಂದೆ ಮಾಡ್ಕೊತ ಬಂದಿದ್ದ ಒರೆಸ್ಕೊಂತ ಬಂದೀವಿ. ಈಗಾದ್ರೂ ನಾವು ಇಷ್ಟೆಲ್ಲ ಮಾಡ್ಕೊತ ಬಂದೀವಿ. ಗಣಪಂದ ಆಶೀರ್ವಾದನ ರೀ. ಧನ್ಯವಾದ. ಗಣಪತಿ ಸಣ್ಣ ಆಕಾರದಾಗಿದ್ರು ಚಂದ ರೀ, ದೊಡ್ಡ ಆಕಾರನಾಗಿದ್ರು ಚಂದ. ಆದ್ರೆ ದೊಡ್ಡ ಆಕಾರನ ನೋಡಕ್ಕೆ ಖುಷಿ ಭಾಳ ಅನಿಸ್ತೈತೆ, ಮನಸ್ಸು ತುಂಬಿ ಬರ್ತೈತಿ. ಹಂಗೆ ನಾವು ಬಂದಿದ್ದು ನೆಕ್ಸ್ಟ್ ಸುಜಯ್ ಚಿತ್ರಗಾರನವರ ವರ್ಕ್ಶಾಪಿಗೆ. ಅವರು ಹೊಸೂರ್ನಾಗ ನೆಲ್ಸ್ಯಾರ್ರಿ. ಅವ್ರ ವರ್ಕ್ಶಾಪ್ನಾಗ ನಿಮಗೆ ಸಾರ್ವಜನಿಕ ಗಣಪತಿ ಹೆಚ್ಚಿಗೆ ಸಿಗ್ತಾವ ಆ್ಯಂಡ್ ಹಂಗೆ ಸಣ್ಣ ಮನಿ ಗಣಪತಿನೂ ಸಿಗ್ತಾವ್ರಿ. ಎಷ್ಟು ಕ್ಯೂಟ್ ಗಣಪತಿ ಅದಾವ ನೋಡ್ರಿ. ಸೊ ಬರ್ರಿ ಸುಜಯ್ ಅವ್ರ ಹತ್ರ ಮಾತಾಡ್ಸೋಣ. ನಮಸ್ಕಾರ ರೀ. ನನ್ನ ಹೆಸರು ಸುಜಯ್ ಸುರೇಶ್ ಚಿತ್ರ ಅಂತೇಳಿ. ನಾವು ತಲೆತಲಾಂತರದಿಂದ ಗಣಪತಿಯನ್ನ ಮಾಡ್ಕೊಂತ ಬಂದಿದ್ದೀವಿ. ನಮ್ಮ ಅಜ್ಜರ ಕಾಲದಿಂದ ಬಂದಿದ್ವಿ. ಅವ್ರ ಕನ್ನ ಕಲಿತು ನಾವು ಇವಾಗ ಮಾಡ್ತಾ ಇದೀವಿ. ನಮ್ಮ ಹತ್ರ ಎಲ್ಲ ಇಕೋ ಫ್ರೆಂಡ್ಲಿ, ಯಾವುದು ಮಿಕ್ಸು POP ಗಣಪತಿ ಇಲ್ಲ. ನಮ್ಮೆಲ್ಲ ನಮ್ಮ ಹತ್ರ ಇರೋದೆಲ್ಲ ಮಣ್ಣಿನ ಗಣಪತಿ, ಶುದ್ಧ ಮಣ್ಣಿಂದ ಗಣಪತಿ ಮಾಡಿದಂತ ನಮ್ಮೆಲ್ಲ ಕಡೆ ಸಿಗ್ತಾವೆ. ದಯಮಾಡಿ ಎಲ್ಲರೂ ಮಣ್ಣಿನ ಗಣಪತಿನ ಇಡ್ರಿ. ಮತ್ತು ಚಿತ್ರಗಾರ ಹತ್ರ, ನಮ್ಮ ಸಮಾಜ ಚಿತ್ರಗಾರ ಸಮಾಜ ಹತ್ರ ಗಣಪತಿನ ತಗೋಬೇಕಂತ ನಾನು ದಯಮಾಡಿ ಕೇಳ್ಕೊಳ್ತೀನಿ. ಮಾರ್ಕೆಟ್ ಇಲ್ಲಿ ತಂದು ಮಾರೋರು ಬಹಳ ಜನ ಇದ್ದಾರೆ. ರೆಡಿ ತಗೊಂಡ್ಬರ್ತಾರೆ, ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರೆಡಿ ತುಂಬಂದು ಮಾರೋದು ಹೋಗುದು. ಬಟ್ ನಾವು ಕುಲದಿಂದ ಬಂದು ಗಣಪತಿ ಮಾಡೋರೇ ಬಂದು ಹತ್ರ ಬೇಡಿಕೆ ಆಗ್ತಾ ಇಲ್ಲ. ಅದ್ರ ಸಲುವಾಗಿ ಎಲ್ಲರೂ ದಯಮಾಡಿ ಚಿತ್ರಗಾರ ಸಮಾಜ ಹತ್ರ ಗಣಪತಿ ತಗೊಳ್ಳಿ ಅಂತ ನಾನು ವಿನಂತಿ ಮಾಡ್ಕೊಂತೀನಿ. ನಾನು ಕಿಶನ್ ಎಲ್ ರಾಟಿ, ಹುಬ್ಳಿ ನಿವಾಸಿ. ನಾವು KMC ಅಪೋಸಿಟ್ ಜಯನಗರ್ನಲ್ಲಿ ಇರ್ತೀವಿ. ನಾವು ಹೊಸೂರು ಗಣಪತಿ ನೋಡಕ್ ಬಂದಿದ್ದೀವಿ. ಒಂದು 7-8 ವರ್ಷಲಿಂತ್ರ ಗಣಪತಿ ನೋಡ್ಕೊಂತ ಬಹಳ ವರ್ಷಲಿಂತ್ರ ನಾವು ಚಿತ್ರಮಾಸ ಸಮಾಜ ಅವ್ರ ತಕ್ಕ ಗಣಪತಿ ತಗೋತೀವಿ. ಅವ್ರದ್ದು ಕಲಾ ನೋಡಿದ್ರೆ ಬಹಳ ಚಂದ ಇರ್ತೈತಿ. ಮತ್ತು ಅವ್ರದ್ದು ನೋಡಿದ್ರೆ ಎಕ್ದಮ್ ಅಕ್ಯುರೇಟ್ ಇರ್ತೈತಿ. ಅವ್ರು ತಾವು ಮನೆ ಅಲ್ಲೇ ಹೊರಗೆ ತಂದು ರೆಡಿಮೇಡ್ ಗಣಪತಿ ಮಾರಂಗಿಲ್ಲ. ಅವ್ರು ತಾನವಾಗೆ ಸ್ವಂತ ವರ್ಷಾಂಗಟ್ಲೆ ಇಟ್ಕೊಂಡು ಪದ್ಧಶಿರಿ ಮಾಡಿ, ಪದ್ಧಶಿರಿ ನೋಡಿ, ಆಕಾರ ಅವ್ರದ್ದು ಏನೈತಿ, ಏನ್ ಸರ್ಕಮ್ಸ್ಟೆನ್ಸಸ್ ಐತಿ ಎಲ್ಲ ನಮಗ್ ಹಂಗ್ ಪದ್ಧತಿ ಬೇಕಾ ಆ ಪದ್ಧತಿ ಮಾಡಿಕೊಡ್ತಾರ. ಅವ್ರ ವಿಚಾರ ನೋಡಿದ್ರ ಬಹಳ ಉತ್ತಮ ಆಗಿ ವಿಚಾರ ಇದಾವು. ಅಂದ್ರ ಏನ್ ಗಣಪತಿ ತಗೋಬೇಕು, ಇಂಥ ಮಂದಿ ತಾಕ್ ತಗೋಬೇಕು, ಎಲ್ಲಾರ್ದು ಒಳ್ಳೆ ಆಗತ್ತಂತಂದ ನಮ್ದೊಂದು ಅಭಿಪ್ರಾಯ ಐತ್ರಿ ಸರ್.
ವಿಡಿಯೋ ಸ್ಟಾರ್ಟಿಂಗಿಗೆ ಅಧ್ಯಕ್ಷರಾದ ಗಣೇಶ್ ಪೋರ್ನಾಳ್ಕರ್ ಸರ್ ಏನು ಹೇಳಿದ್ರಿ ಅಂತೆಲ್ಲ ಕೇಳಿದ್ರಿ. ಅವ್ರ ಆರ್ಟ್ ವರ್ಕು ನೋಡ್ರಿ. ಮೋದಿ ಅವ್ರು ಹೆಂಗೆ ಪಾಕಿಸ್ತಾನ ಧೂಳಿಪಟ ಮಾಡಿದ್ರೆ ಆಪರೇಷನ್ ಸಿಂಧೂರ್ ಮಾಡಿ, ಹಂಗೆ ಅದಕ್ಕೊಂದು ಟ್ರಿಬ್ಯೂಟ್ ಕೊಡೋಣ ಅಂತ ಹೇಳಿ ಆಪರೇಷನ್ ಸಿಂಧೂರಿನ ಗಣಪತಿನೂ ರೆಡಿ ಆಗೈತಿ ನೋಡ್ರಿ. ಬ್ರಹ್ಮೋಸ್ ಮಿಸೈಲ್ ರೆಡಿ ಆಗೈತಿ. ಮಾಡಿದವ್ರು ನಮ್ಮ ಪೂರ್ನಾರ್ಕರ್ ಸರ್. ಅವ್ರ ವೈಫ್ ಅವರು ಒಂದೆರಡು ಮಾತು ಹೇಳ್ಯಾರ, ಅದು ಏನಂತಂದು ಕೇಳಂಬರ್ರಿ. ನಮಸ್ಕಾರ, ಜೈ ನಿಮಿಷಮ್ಮ ಮಾತೆ. ನಾನು ಒಂದು 2 ಮಾತು ಮಾತಾಡ್ಬೇಕಂತ ಇಚ್ಛಿತೆ. ಗಣಪತಿ ಸಲಾಗ ನಾವು ಗಣಪತಿ ಮಾಡ್ತೀವಿ, ಮಣ್ಣಿಂದ ಗಣಪತಿ ನಾವು ಮಾಡ್ತೀವಿ. ನಮ್ಮ ಚಿತ್ರಗಾರ ಸಮಾಜ ನಮ್ಮ ಪೂರ್ವಜದಿಂದ ಬಂದಿದ್ದ ನಾವು ಈ ಕಲಾವಿದೆ. ಈಗ ಬರ್ತಾ ಬರ್ತಾ ಅದು ಲೋಪ ಆಗ್ತಾ ಇದೆ. ಕೆಲವು ಜನ ತಂದು ಮಾರ್ತಾ ಇದ್ದಾರೆ, ಅದಕ್ಕೆ ಜಾಸ್ತಿ ಬೆಲೆ ಹೋಗ್ತಾ ಇದೆ. ಬಟ್ ನಮ್ಮ ಜನನೇ ಇದಕ್ಕೆ ಜಾಸ್ತಿ ವ್ಯಾಲ್ಯೂ ಕೊಟ್ಟು ನಾವು ಮಾಡಿದ ಕಲೆನೂ ಮುಂದುವರಬೇಕು. ಮತ್ತು ಇದು ನಾವು ಮಾಡೋದು ಎಲ್ಲ ಇಕೋ ಫ್ರೆಂಡ್ಲಿ ಗಣೇಶ, ಮಣ್ಣಿಂದ ಮತ್ತು ವಾಟರ್ ಕಲರ್ ನಾವು ಮನೇಲಿ ಸ್ವಂತ ತಯಾರು ಮಾಡ್ತೀವಿ. ಇದಕ್ಕೆ ನೀವು ಎಲ್ಲನೂ ಪ್ರೋತ್ಸಾಹ ಕೊಡಬೇಕು. ಧನ್ಯವಾದ. ಚಿತ್ರಗಾರ ಸಮಾಜದ ಹಿರಿಯರಾದ ರಾಮ್ ಸರ್ ಏನು ಹೇಳ್ಯಾರ ಕೇಳಂಬರ್ರಿ. ಶಾಸ್ತ್ರೋಕ್ತ ಪ್ರಕಾರ ಗಣಪತಿಯನ್ನು ಮಾಡಿದ್ದು ಮಣ್ಣಿನಿಂದಲೇ ಮಾಡಿದ್ದು ನಮ್ಮ ಶಂಕರನ ಪತ್ನಿ ಅಂತ ಪಾರ್ವತಿ. ಹಾಗಾಗಿ ಮಣ್ಣಿನಿಂದ ಮಾಡಿದ್ದ ಗಣಪತಿನೇ ಇದು ಪೂಜೆಗೆ ಯೋಗ್ಯವಾದದ್ದು. ಆದ್ದರಿಂದ ಎಲ್ಲರೂ ಮಣ್ಣಿನ ಗಣಪತಿಯನ್ನೇ ಮಾಡಬೇಕು. ನಡು ಮೊದಲೆಲ್ಲ ಗಣಪತಿ ಎಲ್ಲ ಮಣ್ಣಿಂದೇ ಮಾಡ್ತಿದ್ರು. ಅದು ಮುಂದೆ ಕಮರ್ಷಿಯಲ್ ಆಗಿ ಈ POP ಅನ್ನುವಂಥ ಒಂದು ವಸ್ತುವಿನಿಂದ ಗಣಪತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದು ಪರಿಸರಕ್ಕೂ ಹಾನಿ ಆಗ್ತದೆ ಮತ್ತು ಅದು ಪೂಜೆಗೂ ಯೋಗ್ಯ ಅಲ್ಲ ಅಂತ, ಪೂಜೆಗೆ ಯೋಗ್ಯ ಅಲ್ಲ. ಹಾಗಾಗಿ ಜನರಲ್ಲಿ ಒಂದು ಇದು ಶುರು ಆದಮೇಲೆ, ತಪ್ಪಂತೂ ಗೊತ್ತಾದ ಮೇಲೆ ಅದನ್ನು ಗೌರ್ಮೆಂಟ್ದಿಂದ ಅದನ್ನು ಬ್ಯಾನ್ ಮಾಡಲಿಕ್ಕೆ ಶುರು ಮಾಡಿದರು. 4 ವರ್ಷದಿಂದ ಬ್ಯಾನ್ ಮಾಡಿ ಪ್ರಯತ್ನ ಮಾಡಿದ ಮೇಲೆ ಈಗ ಒಂದು ಹಂತಕ್ಕೆ ಬಂದಿದೆ. ಬಹುತೇಕ ಎಲ್ಲ ಕಡೆ ಈಗ ಅದನ್ನು ಕಂಟ್ರೋಲ್ದಲ್ಲೇ ಆಗಿದೆ. ಎಲ್ಲ ಕಡೆಯೂ ಗಣಪತಿ ಮಣ್ಣಿನ ಗಣಪತಿನೇ ಮಾಡ್ತಾ ಇದ್ದಾರೆ. ಈ ಮಣ್ಣಿನ ಗಣಪತಿ ಮಾಡೋದ್ರಲ್ಲಿ ನಮ್ಮ ಚಿತ್ರಗಾರ ಸಮಾಜ ಮೊದಲಿಂದಲೂ ಮುಂಚೂಣಿಯಲ್ಲಿ ಇದೆ. ಈ ಚಿತ್ರಗಾರ ಸಮಾಜ ಕಲಾವಿದರ ಅದು ನಮ್ಮ ಜನಾಂಗ. ಎಲ್ಲ ಪ್ರತಿಯೊಂದು ಯಾವುದೇ ಕೆಲಸ ಮಾಡಿದ್ರು ಕೂಡ ಕಲಾತ್ಮಕವಾಗಿಯೇ ಮಾಡ್ತಾರೆ. ತೊಟ್ಲ ಮಾಡಲಿ, ಗಣಪತಿ ಮಾಡಲಿ, ಗುಡಿ ಗುಂಡಾರಗಳ ಗೋಪುರ ಮಾಡಲಿ, ಎಲ್ಲನೂ ಕಲಾತ್ಮಕವಾಗಿ ಮಾಡ್ತಾರೆ. ಹಾಗಾಗಿ ನಮ್ಮ ಚಿತ್ರಗಾರ ಸಮಾಜದಿಂದ ಮಾಡುವಂಥ ಗಣಪತಿ ಅದು ಪೂಜೆಗೆ ಯೋಗ್ಯ ಮತ್ತು ಸರ್ವಸಮ್ಮತವಾಗಿ ಅದು ಒಳ್ಳೆಯದಂತ ನನ್ನ ಅಭಿಪ್ರಾಯ. ನಮ್ಮ ಚಿತ್ರಗಾರ ಸಮಾಜದವರು ಗಣಪತಿ ಮಾಡುವಾಗ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ. ಎಲ್ಲರೂ ಕಮರ್ಷಿಯಲ್ ಇದು ಇರೋದಿಲ್ಲ. ಮಾಡುವಾಗ ಸಹಿತ ಅದನ್ನು ಪೂರ್ಣ ಸ್ನಾನ ಮಾಡಿ ಮಡಿಯಾಗಿ ನಿಂತ್ಕೊಂಡು ಗಣಪತಿ ಅದನ್ನು ಮೂರ್ತಿ ಮಾಡಿ ಆಮೇಲೆ ಅದು ಮಾಡ್ತಿರ್ತಾರೆ. ಯಾವಾಗ ಅದನ್ನು ತಾವು ಮಡಿ ಇಲ್ಲ ಅಂತ ಹೇಳಿ ಗಣಪತಿ ಮಾಡೋದಿಲ್ಲ. ಹಾಗಾಗಿ ಚಿತ್ರಗಾರ ಸಮಾಜ ಮಾಡುವಂಥ ಗಣಪತಿಯನ್ನೇ ಎಲ್ಲರೂ ಉಪಯೋಗ ಮಾಡಬೇಕು ಅಂತ ಹೇಳ್ಕೊಂಡು ನನ್ನೊಂದು ಸಾರ್ವಜನಿಕರಿಗೆ ನನ್ನೊಂದು ಕಳಕಳಿ ವಿನಂತಿ. ರಾಮ್ ಸರ್ ಜೊತೆ ಮಾತಾಡಿ ನಾವು ನೆಕ್ಸ್ಟ್ ಹೋಗಿದ್ದ ಅರ್ಜುನ್ ವಿಹಾರ್ ಹುಬ್ಳಿ. ಇವ್ರ ಜೊತೆ ಇವ್ರ ಫ್ಯಾಮಿಲೀಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂತ ನಾ ನೋಡಿದ್ವು ಒಂದ ಏನಂದ್ರೆ, ಇವರು ಎಲ್ಲ ಏರಿಯಾನಾಗೂ ಅವೈಲೇಬಲ್ ಅದಾರ್ರಿ. ಆ್ಯಂಡ್ ಗಣಪತಿ ನಿಮಗೆ ಮಣ್ಣಿಂದ ಬೇಕಂದ್ರೆ ದಯಮಾಡಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ನಿಮಗೆ ಭಾಳ ಚಲೋ ಗಣಪತಿ ಸಿಗ್ತಾವೆ ಆ್ಯಂಡ್ ಹ್ಯಾಂಡ್ಮೇಡ್ ಗಣಪತಿ ಸಿಗ್ತಾವೆ. ಸೊ ಲಕ್ಷ್ಮೀಬಾಯಿ ಚಿತ್ರಗಾರ ಅವ್ರು ಏನು ಹೇಳ್ಯಾರ ಅಂತೇಳಿ ಅವ್ರ ಕಡೆ ಅಂತನೇ ಕೇಳಂಬರ್ರಿ. ನಮಸ್ಕಾರ ರೀ. ನಾವು ಸೋಮವಂಶ ಆರಕ್ಷತ್ರ ಸಮಾಜದವ್ರು. ನಾವು ಗಣಪತಿ ಮಾಡ್ತೀವಿ. ನಾವು ಚಿತ್ರಗಾರರು ಈಗ ಅನ್ಯ ಸಮಾಜದವರು ಬೇರೆ ಊರವ್ರು ಬಂದು ಗಣಪತಿ ಮಾಡ್ತಾರೆ. ಹೀಗಾಗಿ ನಮ್ಮ ಚಿತ್ರಗಾರ ಮಂದಿ ಗಣಪತಿ ಮಾಡೋದು ಬೆಲೆ ಇಲ್ದಂಗೆ ಆಗಿದೆ. ಚಿತ್ರಗಾರ ಕಲಾಕಾರಿಗೆ ಕಲಾ ಬರಬೇಕು. ಬರೀ ಅನ್ಯದವ್ರು ಬಂದು ಮಾಡ್ತಾರೆ, ನಮಗೆಲ್ಲ ಕಮ್ಮಿ ಆಗ್ಯಾವ. ಚಿತ್ರಗಾರ ನಮ್ಮ ಸಮಾಜಕ್ಕೆ ನಮಗೆ ಕಲಾಕಾರಿಗೆ ನಮಗೆ ಬೆಲೆ ಬರಬೇಕು ನೋಡ್ರಿ. ಕೇಳಿದ್ರಲ್ಲ ಲಕ್ಷ್ಮೀಬಾಯಿ ಚಿತ್ರಗಾರ ಅವ್ರು ಏನು ಹೇಳಿದ್ರು ಅಂತ ಹೇಳಿ. ಅದಾದ್ಮೇಲೆ ನಾವು ಬಂದ್ವಿ ಸಂತೋಷ್ ನಗರಿಗೆ, ಅನಿಲ್ ಸರ್ ಅವ್ರ ಮನೆಗೆ. ಇಲ್ಲೂ ನಿಮ್ಗೆ ವೆರೈಟಿ ಆಫ್ ಗಣಪತಿ ಸಿಗ್ತಾವ್ರಿ, ಡಿಫ್ರೆಂಟ್ ಮಾಡೆಲ್ ಒಳಗೆ ಸಿಗ್ತಾವೆ. ಆ್ಯಂಡ್ ಅಗೇನ್ ನಿಮಗೆ ಮಣ್ಣಿಂದ ಇಕೋ ಫ್ರೆಂಡ್ಲಿ ಗಣಪತಿ ಸಿಗ್ತಾವ್ರಿ. ಪಾಪು ಕಡೆ ಅಂತ ಗಣಪತಿಗೆ ರೆಡಿ ಮಾಡಿಸೋದು ನೋಡಿ ಭಾಳ ಖುಷಿ ಅನ್ನಿಸ್ತೆ. ಆ್ಯಂಡ್ ಹಂಗೆ ಈ ಬಾಲ ಗಣೇಶನೂ ಎಷ್ಟು ಚಂದ ಐತೆ ನೋಡ್ರಿ.
ವಿಜಯ್ ಸರ್ ಅದ್ರ ಬಗ್ಗೆ ಒಂದು 4 ಮಾತು ಮಾತಾಡ್ಯಾರ, ಏನಂತಂದು ಕೇಳಂಬರ್ರಿ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ವಿಜಯ್ ಅನಿಲ್ ದೇವದಾಸ್. ನಾವು ಮೂಲತಃ ಸೋಮವಂಶ ಕ್ಷತ್ರಿಯ ಚಿತ್ರಗಾರ ಸಮಾಜದವರು. ಅನಾದಿ ಕಾಲದಿಂದಲೂ ದಶಕಗಳಿಂದ ನಮ್ಮ ಚಿತ್ರಗಾರ ಸಮಾಜದ ಬಂಧುಗಳು ವಿಶೇಷವಾಗಿ ಮಣ್ಣಿನ ಗಣಪತಿಗಳು ತಯಾರಿಸುವುದು ನಮ್ಮ ಪಾರಂಪರೆ. ನಾವು ಪಾರಂಪರಿಕ ಹಾಗೂ ಶಾಸ್ತ್ರೋಕ್ತವಾದ ಮಣ್ಣಿನ ಗಣಪತಿಗಳನ್ನು ತಯಾರಿಸುತ್ತೇವೆ. ನಮ್ಮ ಚಿತ್ರಗಾರ ಸಮಾಜದ ಬಂಧುಗಳು ಮಣ್ಣಿನ ಗಣಪತಿ ಮಾಡುವುದರ ಜೊತೆಗೆ ಚಿತ್ರಕಲೆ, ಗುಡಿ ಕೈಗಾರಿಕೆ ಹಾಗೂ ಇನ್ನಿತರ ಕಲೆಗಳಲ್ಲೂ ನಾವು ಪಾರಂಗತವಾಗಿದ್ದೇವೆ. ನಾವು ಈ ಮಣ್ಣಿನ ವಿಗ್ರಹಗಳನ್ನು ದಶಕಗಳಿಂದ ಮಾಡುತ್ತಾ ಬಂದಿರುವುದರಿಂದ ಚಿತ್ರಗಾರ ಗಣಪತಿಗಳನ್ನು ಪೂಜಿಸುವುದು ಶ್ರೇಷ್ಠ ಹಾಗೂ ಯೋಗ್ಯ. ಆದ್ದರಿಂದ ನಮ್ಮ ಚಿತ್ರಗಾರ ಸಮಾಜದ ಬಂಧುಗಳಲ್ಲಿ ನೀವು ಮಣ್ಣಿನ ವಿಗ್ರಹಗಳನ್ನು ಖರೀದಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕು. ಹಾಗೂ ನಾವು ಈವರೆಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳನ್ನು ಇನ್ನೂವರೆಗೆ ತಗೊಂಡಿಲ್ಲ. ಆದ್ದರಿಂದ ಸರ್ಕಾರದವರು ನಮ್ಮ ಚಿತ್ರಗಾರ ಬಂಧುಗಳಿಗೆ ಹೆಚ್ಚಿನ ತಮ್ಮ ಸರ್ಕಾರದಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ನೀಡಿ ನಮ್ಮ ಈ ಕಲೆಯನ್ನು ಪ್ರೋತ್ಸಾಹಿಸಬೇಕೆಂದು ಕೇಳುತ್ತೇವೆ. ನಮ್ಮ ಈ ಚಿತ್ರಗಾರ ಪಾರಂಪರಿಕ ಗಣಪತಿಗಳು ಹುಬ್ಬಳ್ಳಿ ಹಾಗೂ ಧಾರವಾಡ 2 ನಗರಗಳಲ್ಲಿ ಸಿಗುತ್ತವೆ. ನೀವು ಗಣಪತಿ ಮೂರ್ತಿಯನ್ನು ಖರೀದಿಸಲು ಹೋದಾಗ ತಾವು ಚಿತ್ರಗಾರ ಬಂಧುಗಳೆಂದು ಕೇಳಿಕೊಂಡು ಗಣಪತಿಯನ್ನು ಖರೀದಿಸಿ ಪೂಜಿಸಬೇಕಾಗಿ ವಿನಂತಿ. ನಮಸ್ಕಾರ. ವಿಜಯ್ ಸರ್ ಭೇಟಿ ಆದಮೇಲೆ ನಾವು ಹೋಗಿದ್ದು ಸೀದಾ ಪರಶುರಾಮ್ ನಿಂಬಾಳ್ಕರ್ ಸರ್ ಮನೆಗೆ, ಕೇಶಾಪುರ. ಸೊ ಇವ್ರ ಕಡೆನೂ ನಿಮ್ಗೆ ಇಕೋ ಫ್ರೆಂಡ್ಲಿ ಗಣಪತಿ ಆ್ಯಂಡ್ ಚಬ್ಬಿ ಗಣಪತಿ ಮಾಡೆಲ್ ಒಳಗೂ ಗಣಪತಿ ಸಿಗ್ತಾವ್ರಿ. ಖುಷಿ ವಿಚಾರ ಏನಪ್ಪ ಅಂತಂದ್ರೆ ಇಲ್ಲೂ ನಮಗೊಬ್ಬರು ಕಸ್ಟಮರ್ ಸಿಕ್ಕರ, ಅವ್ರ ಫ್ರೆಂಡ್ ಹಾಗೂ ಅಲ್ಲಿರೋ ಒಂದು ಗುಡಿ ಅರ್ಚಕರೇ. ಅವ್ರು ಏನು ಹೇಳ್ತಾರೆ ಕೇಳಂಬರ್ರಿ. ನಾನು AK ಕುಲಕರ್ಣಿ ಅಂತ, ಇಲ್ಲೇ ವಿನಯ ಕಾಲನಿ ಒಳಗಿನ ಪರ್ಮನೆಂಟ್ ನಿವಾಸಿ. ಮತ್ತು ಇವರು ಪರಶುರಾಮ್ ನಿಂಬಾಳ್ಕರ್ ಅವರು ಪರಿಸರ ಗಣಪತಿಗಳನ್ನು ಮಾಡಿ ಕೊಡ್ತಾ ಇದ್ದಾರೆ. ಬಹಳ ವರ್ಷದಿಂದ ನಾವು ಅವ್ರು ಯಾವಾಗ ಇಲ್ಲಿ ವಿನಯ ಕಾಲನಿಗೆ ಅವ್ರು ಇಲ್ಲಿ ಮನೆಗೆ ಮಾಡಿದ್ರು ಆವಾಗಿಂದ ನಾವು ಅವ್ರ ಹತ್ರ ಗಣಪತಿನೇ ತೊಗೊಳ್ತಾ ಇದ್ದೀನಿ. ಅವರು ನಾವು ಎಷ್ಟು ಅಂದರೆ ರೊಕ್ಕ ಸಲುವಾಗಿನೂ ಅಷ್ಟು ಕಮರ್ಷಿಯಲ್ ಇದನ್ನು ಮಾಡೋದಿಲ್ಲ, ನಾವು ಎಷ್ಟು ಕೊಡ್ತೇವೆ ಅಷ್ಟು ತೊಗೊಳ್ತಾರೆ. ಮತ್ತು ಅವರು ತಮ್ಮ ಅಜ್ಜ ಅವ್ರದ್ದು ಅವ್ರ ತಂದೆಯವರು ಮುಂದುವರ್ಸ್ಯಾರ ಈ ಕಲೆಯನ್ನು. ಅವ್ರ ತಂದೆಯವ್ರದ್ದು ಇವ್ರ ಕಲೆ ಮುಂದುವರ್ಸ್ಕೊಂಡ್ರೆ ಮತ್ತು ಇವ್ರ ಮಗ ಪ್ರತೀಕ್ ಸಹಿತ ಅದ್ರಾಗ ಆ ಒಂದು ಕಲೆಯನ್ನು ಅಳವಡಿಸಿಕೊಂಡು ನಡ್ಸ್ಕೊಂಡು ಹೊಂಟ್ರೆ. ಮತ್ತು ಮನೆಯೊಳಗೆ ಎಲ್ಲರೂ ಇವರಿಗೆ ಸಹಕಾರ ಕೊಡ್ತಾರೆ ಈ ಒಂದು ಕಲೆಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋದಕ್ಕೆ. ಗಣಪತಿ ಮಾತ್ರ ಸುಂದರ ಗಣಪತಿಗಳು ಅವರು ಬರೆದಿರ್ತಾರೆ, ಸುಂದರ ಗಣಪತಿಗಳು ಅಂತ ಹೇಳಿ. ಅದರ ಏನು ಇದು ಇಲ್ಲ, ಎಲ್ಲ ಕರೆಯೇ ಇಲ್ಲ. ಮತ್ತು ಅವರು ಎಲ್ಲ ಸಂಖ್ಯೆನೂ ಒಳ್ಳೆಯ ಸ್ನೇಹ ಜೀವನ ಇಟ್ಕೊಂಡು ಹೋಗ್ಯಾರ. ಮತ್ತು ಇದು ನಮ್ಮ ಪರಂಪರೆಗೆ ಒಂದು ಸಂತೋಷದ ವಿಷಯ. ಇವ್ರದ್ದು ಸಮಾಜ ಚಿತ್ರಗಾರ ಸಮಾಜ ಮತ್ತು ಸಮಾಜದ ಕೆಲಸನೂ ಮಾಡ್ತಾರೆ. ಪ್ಲಸ್ ಇದನ್ನು ಕೂಡ ಅವರು ಈ ಗಣಪತಿ ಮಾಡೋ ಕಲೆ ಬೆಳೆಸ್ಕೊಂತಾರೆ. ಇದಲ್ಲದೆ ಮತ್ತು ಅವರು ಈ ಮಣ್ಣೆತ್ತಿನ ಮಾಸಿಗೆ ಮಣ್ಣಿನ ಎತ್ತಿನೂ ಮಾಡಿಕೊಡ್ತಾರೆ. ಮತ್ತು ಕೃಷ್ಣ ಅಷ್ಟಮಿಗೆ ಕೃಷ್ಣ ಬಲರಾಮ ಅವನು ಮಾಡಿಕೊಡ್ತಾರೆ. ನಾಗರ ಪಂಚಮಿ ಚೌತಿಗೆ ನಾಗರಪ್ಪನೂ ಮಾಡಿಕೊಡ್ತಾರೆ. ಮತ್ತು ಹೀಗಾಗಿ ನಮಗೇನು ನಮ್ದಕ್ಕ ಇಲ್ಲೇ ಮನೆ ಬಾಜುನದ ಅವ್ರು ಬಂದಾಗಿನ ತೊಟ್ಟು ನಮ್ಗೆ ಭಾಳ ಅನುಕೂಲ ಆಗ್ಯದ ಈ ಕಲೆ ಬೆಳೆಸ್ಕೊಂಡು ಹೋಗ್ಯಾರ. ಮತ್ತು ನಾವು ಅವ್ರಿಗೆ ನಿಜವಾಗಿ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ಬೇಕು. ಮತ್ತು ನಮಗೆ ಬೇಕಾದಂಥ ಗಣಪತಿ ಅವರು ಪ್ರತಿ ವರ್ಷ ಮಾಡಿ ಇಟ್ಬಿಟ್ಟಿರ್ತಾರೆ. ನಮ್ಮದು ಅವ್ರು ನೆನಪನ್ನ ಇಟ್ಕೊಂಡಿರ್ತಾರೆ ಇಂಥ ಗಣಪತಿ ಇವ್ರದ್ದು ಅಂತ ಹೇಳಿ. ನಾವು ಮತ್ತೆ ಮೇಲೆ ಬಂದು ಹೇಳಂಗಿಲ್ಲ ಏನಿಲ್ಲ, ಮಾಡಿ ಇಟ್ಬಿಟ್ಟಿರ್ತಾರೆ. ನಾವು ಬಂದು ತೊಗೊಂಡು ಹೋಗೋದು ಅಷ್ಟೇ ಕೆಲಸ. ಸೊ ಅದಕ್ಕಾಗಿ ನಮ್ಗೆ ಭಾಳ ಅನುಕೂಲ ಆಗಿದೆ. ಸೊ ಅವ್ರ ಕಲೆಯನ್ನು ಬೆಳೆಸ್ಯಾರಲ್ಲ, ಅದು ನಮಗೆ ನಮ್ಮ ಸನಾತನ ಧರ್ಮಕ್ಕೆ ಒಂದು ಒಳ್ಳೆಯದು, ಭಾಳ ಒಳ್ಳೆಯದು. ಮತ್ತು ಇವರು ಏನದ ಮಣ್ಣಿನ ಗಣಪತಿನ ಮಾಡ್ತಾರೆ, ಯಾವಾಗಲೂ ಮಣ್ಣಿಂದು. ಎಂದು POP ಅವರು ಎಂದು ಮಾಡಲಿಲ್ಲ. ಮತ್ತು ಹೊರ ಕೆಲವರು POP ಮಾಡ್ತಾರೆ, ನಮಗದು ಸರಿ ಬರೋಂಗಿಲ್ಲ. ನಮಗದು ಆ್ಯಕ್ಚುಲಿ ಅಂಥದ್ದು ಮಾಡಬಾರ್ದಾಗಿತ್ತು. ಜನರು ಸಹಿತ POP ಗಣಪತಿನ ತೊಗೊಳ್ಳಬಾರ್ದು, ನಮ್ಮ ಪರಿಸರಕ್ಕೆ ವಿರುದ್ಧ ಅದು. ಈ ಮಣ್ಣಿನ ಗಣಪತಿ ಇದು ಶಾಸ್ತ್ರೋಕ್ತ. ಅದಕ್ಕಾಗಿ ಎಲ್ಲರೂ ಮಣ್ಣಿನ ಗಣಪತಿನ ಕೂಡಿಸ್ಬೇಕು ಮತ್ತು ಗಣಪತಿ ಆರಾಧನೆ ಮಾಡಬೇಕು. POP ಗಣಪತಿ ಮಾಡಬಾರ್ದು ಅಂತ ನಾನು ಶ್ರೀ ಪರಶುರಾಮ್ ನಿಂಬಾಳ್ಕರ್ ಅಂತ ಹೇಳಿ ಸೋಮವಂಶ ಆರ್ಯಕ್ಷತ್ರಿಯ ಚಿತ್ರಗಾರ ಸಮಾಜದ ಒಬ್ಬ ಸಕ್ರಿಯ ಕಾರ್ಯಕರ್ತ. ಅನಾದಿ ಕಾಲದಿಂದ ನಮ್ಮ ಚಿತ್ರಗಾರ ಸಮಾಜದ ಬಂಧುಗಳು ವಿಶೇಷವಾಗಿ ಎಲ್ಲ ಕಲೆಗಳಲ್ಲಿ ಅಲ್ಲಿ ನುರಿತವರಿದ್ದರೂ ಕೂಡ
ಯಾವುದೇ ಒಂದು ಕುಟುಂಬದಲ್ಲಿ ಗಣಪತಿಯ ಒಂದು ಮಾಡುವಂತಹ ಕಲೆ ಸಿದ್ಧಹಸ್ತ ಮತ್ತು ರಕ್ತಗತವಾಗಿ ಬಂದಂತಹ ಒಂದು ಕಲೆ. ಈ ಒಂದು ಕಲೆಯನ್ನು ಸುಮಾರು ದಶಕಗಳಿಂದ ನಮ್ಮ ಚಿತ್ರಗಾರ ಸಮಾಜದ ಬಂಧುಗಳು ಮಾಡ್ಕೋತ ಬಂದಿದ್ದಾರೆ. ಈ ಒಂದು ಗಣಪತಿಯ ಮಣ್ಣಿನ ಗಣಪತಿಯ ಪರಿಸರ ಸ್ನೇಹಿ ಗಣಪತಿಗಳನ್ನು ನಮ್ಮ ಚಿತ್ರಗಾರ ಸಮಾಜದ ಎಲ್ಲ ಬಂಧುಗಳು ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಎಲ್ಲ ವಿಭಾಗಗಳಲ್ಲಿ ಹಳೆ ಹುಬ್ಬಳ್ಳಿ, ಬೊಮ್ಮಾಪುರೋಣಿ, ಹೊಸೂರು, ಗೋಪನಕೊಪ್ಪ, ಕೇಶವಾಪುರ ಎಲ್ಲ ಕಡೆಗಳಲ್ಲಿ ಈ ನಮ್ಮ ಸಮಾಜದ ಚಿತ್ರಗಾರ ಸಮಾಜದ ಪಾರಂಪರಿಕ ಗಣೇಶ ಮೂರ್ತಿಗಳು ಸಿಗ್ತವೆ. ನಮ್ಮ ಸಮಾಜದ ಬಂಧುಗಳಾದ ಪುಣಾರ್ಕರ್, ಭಾಪ್ಕರ್, ನಿಂಬಾಳ್ಕರ್ ಮತ್ತು ಕಾಂಬ್ಳೆ, ಕವಟೇಕರ್ ಈ ಎಲ್ಲ ಕುಟುಂಬದವರು ಈ ಕಲೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಅನೇಕ ಸುಮಾರು ತಲೆಮಾರುಗಳಿಂದ ಈ ಕಲೆಯನ್ನು ಪೋಷಿಸಿಕೊಂಡು ಬಂದಿದ್ದಾರೆ. ಸಾರ್ವಜನಿಕರು ಈ ಒಂದು ಪರಿಸರ ಸ್ನೇಹಿ ಗಣಪತಿಗಳ ಈ ನಮ್ಮ ಸಮಾಜದ ಪಾರಂಪರಿಕ ಕಲೆಯನ್ನು ಹೊಂದಿರತಕ್ಕಂಥ ಈ ಗಣಪತಿ ವಿಗ್ರಹಗಳನ್ನು ನಮ್ಮ ಸಮಾಜದ ಬಂಧುಗಳಿಂದ ಖರೀದಿಸಿ ಪೂಜಿಸಿ ಕೃತಾರ್ಥರಾಗಬೇಕಂತೇಳಿ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೇನೆ. ಇದಲ್ಲದೆ ಹುಬ್ಬಳ್ಳಿ ಅಲ್ಲದೆ ನಮ್ಮ ರಾಜ್ಯದ ಅನೇಕ ಕಡೆಗಳಲ್ಲಿ ದಾವಣಗೆರೆ, ಶಿವಮೊಗ್ಗ, ಬೆಂಗಳೂರು, ಧಾರವಾಡ ಎಲ್ಲ ಊರುಗಳಲ್ಲಿ ಕೂಡ ನಮ್ಮ ಸಮಾಜದ ಜನರೇ ಈ ಪಾರಂಪರಿಕ ಚಿತ್ರಗಾರ ಗಣಪತಿಗಳನ್ನು ಮಾಡ್ತಾ ಬಂದಿದ್ದಾರೆ. ಅನಾದಿ ಕಾಲದಿಂದ ಮಾಡ್ತಾ ಬಂದಿದ್ದಾರೆ. ಈ ಗಣಪತಿಯ ಕಲೆ ಅಲ್ಲದೆ ಬೆಳ್ಳಿಯ ಮೂರ್ತಿಗಳನ್ನು ಮಾಡೋದು, ಬಂಗಾರದ ಕೆಲಸ, ಕುಸುರಿ ಕೆಲಸ, ಅದಲ್ಲದೆ ಆಟಿಕೆಗಳನ್ನು, ಕಿನ್ನಾಳ ಕಲೆಯಲ್ಲಿ ಇದನ್ನು ಎಲ್ಲ ಒಂದು ಕರಕುಶಲಗಳ ವಸ್ತುಗಳನ್ನು ತಯಾರಿಸ್ತಾ ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ಸಮಾಜದ ಕುರಿತು ನಮ್ಮ ಸಮಾಜದ ಯುವಕರು ಯುವತಿಯರು ಎಲ್ಲರ ಕುರಿತು ಒಂದು ವಿಶೇಷ ಒಂದು ಕಲೆ ಅಂತಂದರೆ ರಕ್ತಗತವಾಗಿ ಬಂದಂಥ ಕಲೆ ಅಂದರೆ ಗಣಪತಿ ಮಾಡುವಂಥದ್ದು. ಇದು ಎಲ್ಲ ವಯೋವರ್ಗದ ನಮ್ಮ ಸಮಾಜದ ಬಂಧುಗಳಲ್ಲಿ ಕಂಡು ಬರ್ತದೆ. ಹಂಗ ಧಾರವಾಡ ಕಡೆನೂ ಹೋಗಿ ಬರೋಣ ಅಂತೇಳಿ ನಾವು ಧಾರವಾಡ ಕಡೆ ಬಂದ್ವಿ ರೀ. ನಮಗೆ ಇಲ್ಲಿ ಸಿಕ್ಕರೆ ನರಸಿಂಹ ಹಾಸಲ್ಗೆ ಅವ್ರು. ಹುಬ್ಳಿ ಒಳಗೆ ಅಷ್ಟೇ ಅಲ್ದ ಧಾರವಾಡದೊಳಗೂ ಚಿತ್ರಗಾರ ಸಮಾಜದ ಫ್ಯಾಮ್ಲೀಸ್ ಅದಾವ್ರಿ. ನೀವು ಅವ್ರ ಕಡೆ ಹೋಗಿ ಗಣಪತಿ ತಗೋಬೋದು. ಅದು ಮಣ್ಣಿನ ಪ್ಯೂರ್ ಇಕೋ ಫ್ರೆಂಡ್ಲಿ ಗಣಪತಿ ಸಿಗ್ತಾವ್ರಿ ನಿಮಗಲ್ಲಿ. ಧಾರವಾಡ ಮುಗಿಸ್ಕೊಂಡು ನಾವು ವಾಪಸ್ ಬಂದೇವು ನಾವು ಹುಬ್ಳಿ ಹೆಗ್ಗೇರಿಗೆ. ಇಲ್ಲೇ ಗುರು ಚಿತ್ರಗಾರ ಅಂತದಾರ, ಅವ್ರು ಏನು ಹೇಳ್ತಾರೆ ಕೇಳೋಂಬರ್ರಿ. ನಮಸ್ಕಾರ, ನಾನು ಪರಶುರಾಮ್ ನಾರಾಯಣ್ ಚಿತ್ರಗಾರ ಅಂತ ಮಾತಾಡೋದು. ನಮ್ಮದು ಸೋಮವಂಶ ಆರ್ಯ ಕ್ಷತ್ರಿಯ ಸಮಾಜ ಹುಬ್ಬಳ್ಳಿ. ಆಮೇಲೆ ಈಗ ನಾವು ಕನಿಷ್ಠ 20-22 ವರ್ಷ ಆದ ಗಣಪತಿ ಮಾಡತ್ತಿದ್ವಿ. ನಾವು ಎಲ್ಲ ಆರ್ಡ್ರ್ ತೊಗೊಂಡು ಕಸ್ಟಮೈಸ್ ಗಣಪತಿ ಅವೆಲ್ಲ ಮಾಡ್ತೀವಿ ಆರ್ಡ್ರ್ ತೊಗೊಂಡು. ಆದರೆ ಕೆಲವು ದಿನದಿಂದ ಏನಾಗೈತಿ ಅಂದರೆ ಇಲ್ಲಿ ತಂದು ಮಾರೋರು ಜಾಸ್ತಿ ಆಗಿ ಅದರ್ ಕಾಸ್ಟ್ದವ್ರು ನಮ್ಗೆ ಕೈಲೇ ಮಾಡಿ ಗಣಪತಿಗೆ ಬೆಲೆ ಇಲ್ಲ ಅಂದಾಗ ಆಗಿಬಿಟ್ಟಿತ್ತು. ಅದಕ್ಕಾಗಿ ನೀವು ಸ್ವಲ್ಪ ಅದಕ್ಕೇನೋ ಪರಿಹಾರ ಮಾಡಿಕೊಂಡು ಇದು ಮಾಡಿ ಮಾರ್ಕೆಟ್ ಒಳಗಡೆ ಅಂಗಡಿದಾಗಲಿ ಸ್ವಲ್ಪ ಪರಿಹಾರ ಮಾಡಬೇಕಂತ ವಿನಂತಿ. ನಮಸ್ಕಾರ. ಕಲೆಗೆ ಬೆಲೆ ಕಟ್ಟಕ್ಕೆ ಆಗಂಗಿಲ್ರಿ. ಹಂಗೆ ಇವ್ರು ಮಾಡುವಂಥ ಗಣಪತಿ ಕಲೆಗೆ ಒಳ್ಳೆ ಬೆಲೆ ಕೊಟ್ಟು ನಮ್ಮ ಮನೆಗೆ ತೊಗೊಂಡೋಗಿ ನಾವು ಪೂಜೆ ಮಾಡೋಣ. ಚಿತ್ರಗಾರ ಸಮಾಜಕ್ಕೆ ನಮ್ಮ ಕೈಲಾದಷ್ಟು ಕೊಡುಗೆ ನಾವು ಕೊಡೋಣ. ಆ್ಯಂಡ್ ಈ ವಿಡಿಯೋ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡಿರೋ ನಮ್ಮ ವಿವೇಕಾನಂದ್ ಸರ್, ಅಭಿಷೇಕ್ ಸರ್ ಆ್ಯಂಡ್ ನನ್ನ ಫ್ರೆಂಡ್ ಸುದರ್ಶನ್ ಸೂರ್ಯವಂಶಿ ಸರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಹುಬ್ಬಳ್ಳಿಯಲ್ಲಿ ನೆಲೆಸಿರೋ ಚಿತ್ರಗಾರ ಸಮಾಜದ ಕೂಗು ಸರ್ಕಾರಕ್ಕೆ ಮುಟ್ಲಿ ಆ್ಯಂಡ್ ಇವ್ರದ್ದು ಎಲ್ಲ ಆಸೆಯನ್ನು ಈಡೇರಲಿ ಅಂಥೇಳಿ ಗಣಪತಿಗೆ ಬೇಡ್ಕೊಂತ ಮುಂದಿನ ವಿಡಿಯೋನಾಗ ಮತ್ತೆ ಸಿಗೋಣಂತ್ರಿ. ಗಣಪತಿ ಬಪ್ಪ ಮೌರ್ಯ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನೋಟಿಫಿಕೇಶನ್ ಸಂಬಂಧ ಬೆಲ್ ಐಕಾನ್ನು ಪ್ರೆಸ್ ಮಾಡಿರಿ. ಗಣಪತಿ ಸೇರಿದ್ವಿಲ್ಲ ಅಂತೇಳಿ ಕಾಮೆಂಟ್ ಸೆಕ್ಷನ್ಗೆ ಹೇಳೋದು ಮರಿಬೇಡ್ರಿ.